ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಟಾಪ್ ಟು ಬಾಟಮ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಟಾಪ್ ಟು ಬಾಟಮ್ ಇನ್ಫಾರ್ಮೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಕ್ವಶನ್ ಪೇಪರ್ ಡಿಸ್ಕಷನ್ ಇದೆ. ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀನಿ. ದೆನ್ ಪ್ರತಿ ಕ್ವಶನ್ನಿಗೂ ಯಾವ ಯಾವ ಎಕ್ಸ್ಪೆರಿಮೆಂಟನ್ನು ಕೊಡ್ತಾರೆ ಆ್ಯಂಡ್ ಆ ಎಕ್ಸ್ಪೆರಿಮೆಂಟ್ ಹೇಗೆ ಮಾಡಬೇಕು, ಏನನ್ನು ಬರೀಬೇಕು, ದೆನ್ ಕ್ಯಾಲ್ಕುಲೇಷನ್ ಪಾರ್ಟ್ಸ್ಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ಬಯಾಲಜಿನಲ್ಲಿ 30 ಔಟ್ ಆಫ್ 30 ಬಯಾಲಜಿ ಪ್ರಾಕ್ಟಿಕಲ್ಸ್ಗಳಲ್ಲಿ 30 ಔಟ್ ಆಫ್ 30 ತೆಗೆಯುವಂಥದ್ದು ಭಾಳ ಈಸಿ. ಜಸ್ಟ್ ಒಂದು 10 to 12 ಲೈನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಕಲಿತ್ರೆ ನೀವು 30ಕ್ಕೆ 30 ಮಾರ್ಕ್ಸ್ಗಳನ್ನು ಆರಾಮಾಗಿ ತೆಗಿಬೋದು. ಸೊ ಆ ಒಂದು ಟ್ರಿಕ್ಸ್ಗಳನ್ನು ಕೂಡ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಕ್ವಶನ್ ಪೇಪರ್ ನೋಡಿ. ಕ್ವಶನ್ ಪೇಪರ್ ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಇದೆ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಸೊ ಕೆಲವರಿಗೆ ಕ್ವಶನ್ ಪೇಪರ್ ಬಗ್ಗೆಯೂ ಕೂಡ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಆ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಟೋಟಲ್ 6 ಕ್ವಶನ್ಸ್ಗಳಿರುತ್ತೆ. ABCDEF ಹೌದಲ್ವಾ? ABCDEF 6 ಕ್ವಶನ್ಸ್ಗಳಿದೆ. ಆ 6 ಕ್ವಶನ್ಸ್ಗಳು 20 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಓಕೆ, ಆ 6 ಕ್ವಶನ್ಸ್ಗಳು 20 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಇನ್ನು ಲಾಸ್ಟು ವೈವಾ ಓಸ್ ಅದಕ್ಕೆ 4 ಮಾರ್ಕ್ಸ್ ಇದೆ, ಪ್ರಾಕ್ಟಿಕಲ್ ರೆಕಾರ್ಡಿಗೆ 6 ಮಾರ್ಕ್ಸ್ ಇದೆ. ಇದಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಟೋಟಲ್ 10 ಮಾರ್ಕ್ಸ್ ಆಯಿತು. ಇನ್ನು 20 ಮಾರ್ಕ್ಸಿಗೆ ನೀವು ಎಕ್ಸ್ಪೆರಿಮೆಂಟನ್ನು ಮಾಡಬೇಕಾಗುತ್ತೆ. ಆ 20 ಮಾರ್ಕ್ಸಲ್ಲೂ ಕೂಡ ನೋಡಿ, ಈ 1 ಮತ್ತು 2 ಏನಿದೆ, 1 ಏನಿದೆ ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ದೆನ್ 2 ಇದಕ್ಕೂ ಕೂಡ 5 ಮಾರ್ಕ್ಸ್ ಇರುತ್ತೆ. ಓಕೆ, 1 ಮತ್ತು 2 A B ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ. C ಮತ್ತು Dಗೆ 3 ಮಾರ್ಕ್ಸ್ ಇದೆ. ಇನ್ನು F E ಮತ್ತು Fಗೆ 2 ಮಾರ್ಕ್ಸ್ ಇದೆ. ಸೊ ಟೋಟಲ್ 20 ಮಾರ್ಕ್ಸ್ ಆಯಿತು. ಏನಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಏನಲ್ಲೇ 4 ಎಕ್ಸ್ಪೆರಿಮೆಂಟ್ ಬರುತ್ತೆ. ಓಕೆನಾ? ಒಂದು ಪೋಲನ್ ಜರ್ಮಿನೇಷನ್ನು, ಇದಕ್ಕೆ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ. ಪೋಲನ್ ಜರ್ಮಿನೇಷನ್. ಎರಡನೇದು A2 ಅಂತ ಕರೀತಾರೆ, ಪೋಲನ್ ಟ್ಯೂಬ್ ಗ್ರೋಥಾನ್ ಸ್ಟಿಗ್ಮಾ. ಮೂರನೇದು ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ. ಆ್ಯಂಡ್ 4ನೇದು ನ್ಯೂಕ್ಲಿಯರ್ ಸ್ಟೈನಿಂಗ್ ಅಥವಾ ಸ್ಟೈನಿಂಗ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್. ಓಕೆನಾ? ಈ 4ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಓಕೆ, 4 ಎಕ್ಸ್ಪೆರಿಮೆಂಟ್ಗಳನ್ನು ನೀವು ಮಾಡೋ ಅವಶ್ಯಕತೆ ಇಲ್ಲ. ಈ 4ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. 4ರಲ್ಲಿ ಒಂದು ಬರುತ್ತೆ. ಸೊ ಅದು ಯಾವುದು ಬರುತ್ತೆ ಅನ್ನೋದು ಗೊತ್ತಿಲ್ಲ ನಿಮಗೆ. ಯಾವ್ದು ಬರುತ್ತೆ ಅಂತ ನೀವು ಗೆಸ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ 4 ಎಕ್ಸ್ಪೆರಿಮೆಂಟನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಓಕೆನಾ? ಇನ್ನು B ಅಥವಾ ಕ್ವಶನ್ ನಂಬರ್ 2 ಇದು ಕಂಪಲ್ಸರಿ ಎಕ್ಸ್ಪೆರಿಮೆಂಟು. ಇನ್ನು ಎಲ್ಲವೂ ಕೂಡ 3, 4, 5, 6 ಏನಿದೆ ಇದು ಕಾಮನ್ ಆಗಿರುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಾಮನ್ ಆಗಿರುತ್ತೆ ಮತ್ತು ಕಂಪಲ್ಸರಿ ಆಗಿರುತ್ತೆ. ಓಕೆನಾ? ಸೊ ಒಂದು ಬ್ಯಾಚಲ್ಲಿ 12 ಮೆಂಬರ್ಸ್ ಇರ್ತಾರೆ. 12 ಮೆಂಬರ್ಸಿಗೆ 4 ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ, ಒಂದೇ ಎಕ್ಸ್ಪೆರಿಮೆಂಟು 3 ಜನಕ್ಕೆ ಮಾತ್ರ ರಿಪೀಟ್ ಆಗುತ್ತೆ. ಓಕೆ, ನಿಮ್ಮ ಪಕ್ಕದಲ್ಲಿರೋರಿಗೆ ಬೇರೆ ಎಕ್ಸ್ಪೆರಿಮೆಂಟ್ ಬರ್ಬೋದು ಅಥವಾ ಅದೇ ಎಕ್ಸ್ಪೆರಿಮೆಂಟ್ ಬರ್ಬೋದು, ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅದನ್ನು ಲಾಟ್ರಿ ಸಿಸ್ಟಮ್ ಮುಖಾಂತರ ಸೆಲೆಕ್ಟ್ ಮಾಡ್ತಾರೆ. 4 ಎಕ್ಸ್ಪೆರಿಮೆಂಟ್ಗಳನ್ನು ಒಂದು ಪೇಪರಲ್ಲಿ ಬರೆದು ಫೋಲ್ಡ್ ಮಾಡಿ ನಿಮ್ಮ ಮುಂದೆ ಹಾಕ್ತಾರೆ. ನೀವು ಅದರಲ್ಲಿ ಒಂದನ್ನು ಪಿಕ್ ಮಾಡಬೇಕು. ಆ 4 ಎಕ್ಸ್ಪೆರಿಮೆಂಟಲ್ಲಿ A1, A2, A3, A4 ಆ 4ರಲ್ಲಿ ಯಾವುದು ಬರುತ್ತೆ ಅದನ್ನು ಮಾತ್ರ ನೀವು ಮಾಡಬೇಕು A ಎಕ್ಸ್ಪೆರಿಮೆಂಟಿಗೆ. ಇನ್ನು BCDEF ಏನಿದೆ ಅದು ಎಲ್ರಿಗೂ ಕಾಮನ್ ಆಗಿರುತ್ತೆ. ಓಕೆನಾ? A ಮಾತ್ರ ಚೇಂಜ್ ಆಗುತ್ತೆ, ಇದೊಂದು ನೆನಪಿರಲಿ. ಓಕೆ, ಆಯಿತು. ಈಗ A ಎಕ್ಸ್ಪೆರಿಮೆಂಟ್ ಅದರಲ್ಲಿ ಪೋಲನ್ ಜರ್ಮಿನೇಷನ್ ಬಂತು ಅಂತ ಅಂದ್ಕೊಳ್ಳಿ. ಪೋಲನ್ ಜರ್ಮಿನೇಷನ್ ಬಂತು. ಏನು ಮಾಡ್ತೀರಿ ಪೋಲನ್ ಜರ್ಮಿನೇಷನ್ ಬಂದರೆ? ನೋಡಿ, ಇಲ್ಲಿ ನಾನು ಅದೇನು ಮಾಡ್ತೀರಿ ಮತ್ತು ಹೇಗೆ ಬರೀಬೇಕು ಎರಡನ್ನೂ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದು ಪ್ರೊಸೀಜರ್ ನಾನು ಹೇಳ್ಬಿಡ್ತೀನಿ. ನೋಡಿ, ಹೇಗೆ ಮಾಡ್ತೀರಿ ಅಂತ ಹೇಳಿದ್ರೆ, ಒಂದು ಸ್ಲೈಡ್ ತೊಗೊಳ್ತೀರಿ, ಕ್ಲೀನ್ ಗ್ಲಾಸ್ ಸ್ಲೈಡ್ನ ತೊಗೊಳ್ತೀರಿ. 10% ಸುಕ್ರೋಸ್ ಸೊಲ್ಯೂಷನ್ ಅವರು ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಆ ಒಂದು 10% ಸುಕ್ರೋಸ್ ಸೊಲ್ಯೂಷನ್ನ ಸ್ಲೈಡ್ ಮೇಲೆ ಒಂದು ಡ್ರಾಪ್ ಹಾಕ್ಕೊಳ್ತೀರಿ. ಆ್ಯಂಡ್ ಅದಕ್ಕೆ ಪೋಲನ್ ಗ್ರೈನ್ಸ್ಗಳನ್ನು ಡಸ್ಟ್ ಮಾಡ್ತೀರಿ. ಪೋಲನ್ ಗ್ರೈನ್ಸ್ಗಳನ್ನು ಹಾಕ್ತೀರಿ. ಒಂದು 5 ಮಿನಿಟ್ಸ್ ಬಿಟ್ಟು ಅದರ ಮೇಲೆ ಕವರ್ ಸ್ಲಿಪ್ಪನ್ನು ಹಾಕ್ತೀರಿ. ಓಕೆ, ಕವರ್ ಸ್ಲಿಪ್ ಹಾಕಿ ಒಂದು 20 to 25 ಮಿನಿಟ್ಸ್ ಬಿಟ್ಟು ಆದಮೇಲೆ
ಪೋಲನ್ ಗ್ರೈನ್ಸ್ಗಳು ಜರ್ಮಿನೇಟ್ ಆಗಿರುತ್ತೆ. ಆ ಪೋಲನ್ ಗ್ರೈನ್ಸ್ಗಳು ಜರ್ಮಿನೇಟ್ ಆದಮೇಲೆ ಹೇಗೆ ಕಾಣುತ್ತೆ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ತೋರಿಸ್ತೀನಿ ಆ ಒಂದು ಇಮೇಜನ್ನು. ನೋಡಿ, ಮೈಕ್ರೋಸ್ಕೋಪಲ್ಲಿ ನೀವು 20 ಮಿನಿಟ್ಸ್ ಆದಮೇಲೆ ನೋಡಿದ್ರೆ ಈ ಥರ ಕಾಣುತ್ತೆ. ಓಕೆ, ಈ ಥರ ಕಾಣಿಸ್ಬೇಕು ಪೋಲನ್ ಗ್ರೈನ್ಸ್ಗಳು. ನೋಡಿ, ಇವು ಪೋಲನ್ ಗ್ರೈನ್ಸು, ಇದು ಪೋಲನ್ ಗ್ರೈನ್ಸು ಆ್ಯಂಡ್ ಇದು ಪೋಲನ್ ಟ್ಯೂಬು. ಗೊತ್ತಾಗ್ತಿದೆಯಾ? ಇದು ಪೋಲನ್ ಗ್ರೈನು, ಇದು ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿರೋದು. ಸೊ ಇಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಏನು ಬರೀಬೇಕು ಇದಕ್ಕೆ ಅಂತ ಕೇಳಿದ್ರೆ, ನೋಡಿ ನಾನು ತೋರಿಸ್ತಾ ಇದ್ದೀನಿ. ಏನು ಬರೀಬೇಕು ಅಂತ ಕೇಳಿದ್ರೆ, ನೋಡಿ ಈ ಟ್ಯಾಬ್ಲರ್ ಕಾಲಮನ್ನು ಹಾಕಬೇಕಾಗತ್ತೆ. ಈ ಟ್ಯಾಬ್ಲರ್ ಕಾಲಮ್ ಹಾಕಿದ್ರೆ ಸಾಕು. ಇದೊಂದು ಸ್ವಲ್ಪ 4 ಎಕ್ಸ್ಪೆರಿಮೆಂಟಲ್ಲಿ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಇದೆ. ಇನ್ನು ಉಳಿದಿರೋ ಎಲ್ಲ ಎಕ್ಸ್ಪೆರಿಮೆಂಟ್ಸು ಈಸಿನೇ. ಈ ನೋಡಿ, ಈ ಟ್ಯಾಬ್ಲರ್ ಕಾಲಮನ್ನು ಹಾಕಿ ಇಲ್ಲಿ ಫಿಲ್ ಮಾಡಬೇಕು. ಏನು ಫಿಲ್ ಮಾಡ್ತೀರಿ? ಟೋಟಲ್ ನಂಬರ್ ಆಫ್ ಪೋಲನ್, ಕ್ಯಾಪಿಟಲ್ N. ಅಂದರೆ ಏನು ಟೋಟಲ್ ನಂಬರ್ ಆಫ್ ಪೋಲನ್ ಅಂದರೆ? ಟೋಟಲ್ ನಂಬರ್ ಆಫ್ ಪೋಲನ್ ಜರ್ಮಿನೇಟೆಡ್ ಅಂದರೆ ಏನು, ಸ್ಮಾಲ್ n ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವಾ? ಸೊ ನೋಡಿ, ಒಂದೇ ನಿಮಿಷ ನೋಡಿ. ಇಲ್ಲಿ ಈ ಒಂದು ಮೈಕ್ರೋಸ್ಕೋಪಿಕ್ ಫೀಲ್ಡಲ್ಲಿ ಎಷ್ಟು ಪೋಲನ್ ಗ್ರೈನ್ಸ್ಗಳಿದೆ ಅನ್ನೋದು ಕ್ಯಾಪಿಟಲ್ N. ಒಂದು ಸೆಕೆಂಡ್. ಈ ಒಂದು ಮೈಕ್ರೋಸ್ಕೋಪಿಕ್ ಫೀಲ್ಡಲ್ಲಿ ಎಷ್ಟು ಪೋಲನ್ ಗ್ರೈನ್ಸ್ಗಳಿದೆ ಅನ್ನೋದು ಕ್ಯಾಪಿಟಲ್ N. ಸೊ ಕ್ಯಾಪಿಟಲ್ N ಅಂದರೆ ಎಷ್ಟು ಬರುತ್ತೆ ನೋಡಿ. ಇಲ್ಲಿ ಕೌಂಟ್ ಮಾಡಬೇಕು ನೀವು ಆ ಪೋಲನ್ ಗ್ರೈನ್ಸ್ಗಳನ್ನು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 28 ಪೋಲನ್ ಗ್ರೈನ್ಸ್ಗಳಿದ್ದಾವೆ. 28 ಪೋಲನ್ ಗ್ರೈನ್ಸ್ಗಳು, ಸರಿನಾ? ಇದು ಕ್ಯಾಪಿಟಲ್ N. ಇದರಲ್ಲಿ ಎಷ್ಟು ಪೋಲನ್ ಗ್ರೈನ್ಸ್ಗಳು ಜರ್ಮಿನೇಟ್ ಆಗಿದೆ ಅದು ಸ್ಮಾಲ್ n. ಅದನ್ನು ಕೌಂಟ್ ಮಾಡಿ. ಈಗ ನೋಡಿ, ಜರ್ಮಿನೇಟ್ ಆಗಿರೋದು ಎಷ್ಟು? ಇದು ಜರ್ಮಿನೇಟ್ ಆಗಿದೆ 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಹೌದಾ? ಸೊ 28 ಕ್ಯಾಪಿಟಲ್ N, 26 ಸ್ಮಾಲ್ n. ಅದನ್ನು ಇಲ್ಲಿ ಬರೀಬೇಕು ನೀವು. ಎಲ್ಲಿ ಬರೀತೀರಿ ನೋಡಿ, ಇಲ್ಲಿದೆ ನೋಡಿ. ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ಗಳು ಎಷ್ಟು ಬಂದಿತ್ತು? 28 ಅಲ್ವಾ? 28. ನಂಬರ್ ಆಫ್ ಪೋಲನ್ ಜರ್ಮಿನೇಟೆಡ್ 26. ಅದು ಟ್ರಯಲ್ 1. ಓಕೆ, ಮೊದಲನೇ ಅಬ್ಸರ್ವೇಷನ್ನು. ಇಲ್ಲಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. 26 ಡಿವೈಡೆಡ್ ಬೈ 28 ಇಂಟು 100 ಮಾಡಿದ್ರೆ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಅದನ್ನು ಇಲ್ಲಿ ಬರೀತೀರಿ. ಓಕೆ, ಈ ಒಂದು ಲೈನಲ್ಲಿ ಬರೀತೀರಿ, ಸ್ಪೇಸಲ್ಲಿ. ಇದೇ ಥರ 3 ರೀಡಿಂಗ್ಸ್ಗಳನ್ನು ತಗೊಳ್ಬೇಕು. ಅಕಸ್ಮಾತ್ ಏನಾದರೂ ಎಕ್ಸ್ಟರ್ನಲ್ಸು ನಿಮಗೆ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ ಅಂತ ಹೇಳಿದ್ರೆ, ಎಕ್ಸ್ಕ್ಯೂಸ್ ಕೊಟ್ಟರೆ ಒಂದು ಅಬ್ಸರ್ವೇಷನ್ನೇ ಸಾಕಾಗುತ್ತೆ. ಆ್ಯಂಡ್ ಇನ್ನೊಂದು ಟ್ರಿಕ್ ಏನು ಅಂತ ಹೇಳಿದ್ರೆ, ಸರ್ ಇದನ್ನು ಇಷ್ಟೆಲ್ಲ ಮಾಡಬೇಕಾ ಅಂತ ಕೇಳಿದ್ರೆ ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ. ನೀವು ಅದು ಏನು ಪೋಲನ್ ಗ್ರೈನ್ಸ್ಗಳು ಕೆಲವೊಮ್ಮೆ ಜರ್ಮಿನೇಟ್ ಆಗಲ್ಲ. ಆಗ ನಿಮ್ಮದೇ ಒಂದು ಓನ್ ವ್ಯಾಲ್ಯೂನ ಬರೆದ್ರೂ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀರಿ ಅನ್ನೋದು ಗೊತ್ತಾಗಬೇಕಾಗತ್ತೆ. ಹಾಗಾಗಿ ನೀವು ನಿಮ್ಮದೇ ವ್ಯಾಲ್ಯೂಸ್ಗಳನ್ನು ಅಕಸ್ಮಾತ್ ನೆನ್ಪಿಟ್ಕೊಂಡು ಹೋಗಿ ಅದನ್ನು ಬರೆದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ಇದೊಂದು ಹಿಂಟ್ ಗೊತ್ತಿರಲಿ. ಆ್ಯಂಡ್ ಈ ಥರ 3 ಅಬ್ಸರ್ವೇಷನ್ಸ್ಗಳನ್ನು ತೊಗೊಂಡು ಲಾಸ್ಟಿಗೆ ಫೈನಲ್ ಆವ್ರೇಜನ್ನು ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಇಲ್ಲೊಂದು ವ್ಯಾಲ್ಯೂ ಬರುತ್ತೆ, ಇಲ್ಲೊಂದು ವ್ಯಾಲ್ಯೂ ಬರುತ್ತೆ, ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. ಅವು 3 ಆ್ಯಡ್ ಮಾಡ್ತೀರಿ. ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡ್ತೀರಿ. ಅದು ಆ್ಯಾವ್ರೇಜ್. ಓಕೆ, ಅದು ಆ್ಯಾವ್ರೇಜ್. ಸೊ ಆ್ಯಾವ್ರೇಜನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಆಮೇಲೆ ನೋಡಿ, ಇಲ್ಲಿದನ್ನು ಕೂಡ ಬರಿಬೇಕಾಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಇದೆ ನೋಡಿ, ರಿಸಲ್ಟ್ ಪರ್ಸೆಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್. ಅದನ್ನು ಇಲ್ಲಿ ಬರಿಬೇಕಾಗುತ್ತೆ. ನೋಡಿ, ಅಲ್ಲಿ ಕೊಟ್ಟಿದ್ದಾರೆ 3 ಮಾರ್ಕ್ಸ್ ಸ್ಲೈಡ್ ಪ್ರಿಪ್ರೇಷನ್. ಅಂದರೆ ನೀವೇನು ಸ್ಲೈಡ್ ತೊಗೊಂಡು ಅದಕ್ಕೆ ಪೋಲನ್ ಗ್ರೈನ್ಸ್ಗಳನ್ನು ಹಾಕಿ ಅಬ್ಸರ್ವೇಷನ್ನ ತೋರಿಸ್ತಿರಲ್ವ ಎಕ್ಸ್ಟರ್ನಲ್ಲಿಗೆ, ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಅಲ್ಲಿ ಅವರು ಟಿಕ್ ಮಾಡ್ಕೊಳ್ತಾ ಇರ್ತಾರೆ, ಯಾರ್ಯಾರು ತೋರಿಸಿರ್ತಾರೆ, ಯಾರ್ಯಾರು ತೋರಿಸಿಲ್ಲ, ಎ ಯಾರು ತೋರಿಸಿದ್ದಾರೆ, ಬಿ ಯಾರು ತೋರಿಸಿದ್ದಾರೆ ಅನ್ನೋದನ್ನು ಅವರು ಟಿಕ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಇನ್ನು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ಲು 5 ಮಾರ್ಕ್ಸ್. ಈ ಒಂದು ಎಕ್ಸ್ಪೆರಿಮೆಂಟ್ ಕ್ಲಿಯರ್ ಅಂತ ಅನ್ಕೋತೀನಿ. ಆ್ಯಂಡ್ ನೀವು ಇಲ್ಲಿ ಯಾವ ಒಂದು ಪ್ಲ್ಯಾಂಟನ್ನು ಅಲ್ಲಿ ತೊಗೊಂಡು ಹೋಗಬೇಕಾಗತ್ತೆ,
ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ ಯಾವ ಒಂದು ಫ್ಲವರಲ್ಲಿ ಅಂದರೆ ವಿಂಕಾರೋಸಿಯಾ ಆ್ಯಂಡ್ ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಯೂಸ್ ಮಾಡಬೇಕು. 10% ಸುಕ್ರೋಸ್ ಸೊಲ್ಯೂಷನ್. ಇವೆಲ್ಲ ನಿಮಗೆ ವೈವಾ ಕ್ವೆಶನ್ಸ್ಗಳಲ್ಲಿ ಕೇಳ್ತಾರೆ. ಯಾವ ಫ್ಲವರ್ ತೊಗೊಂಡ್ರಿ, ಹೇಗೆ ಮಾಡಿದ್ರಿ, ಆ್ಯಂಡ್ ಎಷ್ಟು % ಸುಕ್ರೋಸ್ ಸೊಲ್ಯೂಷನ್, ಹೇಗೆ ಪ್ರಿಪೇರ್ ಮಾಡಿದ್ರಿ, ಓಕೆ, ಯಾಕೆ ಮಾಡ್ತೀರಿ ಪೋಲನ್ ಜರ್ಮಿನೇಷನ್ನ ಅನ್ನೋ ಕ್ವಶನ್ಸ್ಗಳನ್ನು ವೈವಾದಲ್ಲಿ ಕೇಳ್ತಾರೆ. ಓಕೆನಾ? ಸೊ ಇಷ್ಟು A1 ಪೋಲನ್ ಟ್ಯೂಬ್ ಗ್ರೋತ್ ಯಾವುದು ಪೋಲನ್ ಜರ್ಮಿನೇಷನ್. ನೆಕ್ಸ್ಟ್ ನೋಡಿ, ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ. ಇದಕ್ಕೆ ಏನು ಎಕ್ಸ್ಪೆರಿಮೆಂಟ್, ಇದನ್ನು ಹೇಗೆ ಮಾಡ್ತೀರಿ? ಇದಕ್ಕೂ ವಿಂಕಾರೋಸಿನ ತೊಗೊಳ್ಬೇಕು, ಕಾಂಪೌಂಡ್ ಮೈಕ್ರೋಸ್ಕೋಪೇ ಯೂಸ್ ಮಾಡಬೇಕು, ಮತ್ತು ಕಾಟನ್ ಬ್ಲೂ ಸ್ಟೈನ್ನ ಯೂಸ್ ಮಾಡ್ತೀರಿ. ಓಕೆ, ಕಾಟನ್ ಬ್ಲೂ ಅಥವಾ ಮಿಥೈಲಿನ್ ಬ್ಲೂ ಅಂತ ಕರಿತೀವಿ. ಸೊ ಅದನ್ನು ಈ ಒಂದು ಎಕ್ಸ್ಪೆರಿಮೆಂಟಿಗೆ ಯೂಸ್ ಮಾಡ್ತೀರಿ. ಏನು ವಿಂಕಾರೋಸಿಯಾ ಫ್ಲವರಲ್ಲಿ ಪಿಸ್ಟಿಲ್ನ ತೊಗೊಂಡು ಅದನ್ನು ಬಾಯ್ಲ್ ಮಾಡಿ ವಾಟರಲ್ಲಿ ಬಾಯ್ಲ್ ಮಾಡಿ ಅದನ್ನು ಸ್ಲೈಡ್ ಮೇಲೆ ಹಾಕ್ಕೊಂಡು ಸ್ಟಿಗ್ಮಾ ಒಂದು ಸ್ವಲ್ಪ ಸ್ಟೈಲ್ ಬರೋ ಥರ ಅದನ್ನು ಕಟ್ ಮಾಡಿ ಉಳಿದಿರೋ ಪಾರ್ಟನ್ನು ರಿಮೂವ್ ಮಾಡ್ತೀರಿ. ಆ್ಯಂಡ್ ಅದಕ್ಕೆ ಕಾಟನ್ ಬ್ಲೂ ಸ್ಟೈನ್ನ ಹಾಕ್ತೀರಿ. ಸ್ಟೈನ್ ಹಾಕಿ ಆದಮೇಲೆ ಅದರ ಮೇಲೆ ಕವರ್ ಸ್ಲಿಪ್ ಇಟ್ಟು ಅದನ್ನು ಸ್ಕ್ವ್ಯಾಶ್ ಮಾಡ್ತೀರಿ. ಪೆನ್ಸಿಲ್ನ ಹಿಂಬದಿಯಲ್ಲಿ ಅಥವಾ ಕೈಯಲ್ಲಿ ಹೆಬ್ಬೆರಳಲ್ಲಿ ಅದನ್ನು ನೀಟಾಗಿ ಸ್ಕ್ವ್ಯಾಶ್ ಮಾಡಿದ್ರೆ ಎಕ್ಸ್ಪೆರಿಮೆಂಟ್ ಆಯಿತು. ಇದಕ್ಕೇನು ನೀವು 20 ಮಿನಿಟ್ಸ್ 30 ಮಿನಿಟ್ಸ್ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಪೋಲನ್ ಜರ್ಮಿನೇಷನ್ ಬಂದರೆ ಮಾತ್ರ ನೀವು ಅದನ್ನು ಫಸ್ಟ್ ಮಾಡಬೇಕು, ಯಾಕಂದರೆ ಜರ್ಮಿನೇಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ 5 ಮಿನಿಟ್ಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಆಗೋಗುತ್ತೆ. ಇಲ್ಲೂ ಅಷ್ಟೇ ಸ್ಲೈಡ್ ಪ್ರಿಪ್ರೇಷನಿಗೆ 3 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಏನೂ ಬರೆಯೋಂಗಿಲ್ಲ, ಜಸ್ಟ್ ಡಯಾಗ್ರಾಮ್ ಮಾತ್ರ. ಇಲ್ಲಿ ಏನು ನಾನು ಕೊಟ್ಟಿದ್ದೀನಿ ಡಯಾಗ್ರಾಮು, ಆ ಡಯಾಗ್ರಾಮನ್ನು ಮಾತ್ರ ಬರೀಬೇಕು. ಈ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, 4 ಲೇಬಲಿಂಗ್ ಇದೆ, ಆ ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ. ಇದು ಹೇಗೆ ಕಾಣುತ್ತೆ ಅನ್ನೋದಾದರೆ ನೋಡಿ, ನಾನು ತೋರಿಸ್ತೀನಿ. ನೋಡಿ, ನೀವು ಯಾವ್ಯಾವ ಥರನೋ ಫೋಕಸ್ ಮಾಡೋದಲ್ಲ. ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ ಬಂದರೆ ಈ ಥರನೇ ಕಾಣಿಸ್ಬೇಕದು. ಓಕೆ, ಸೊ ಪೋಲನ್ ಗ್ರೈನ್ಸ್ಗಳು ಇರಬಹುದು, ಇಲ್ದೇ ಇರಬಹುದು, ಬಟ್ ನೀವು ಸ್ಟಿಗ್ಮಾನ ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಕೆಲವರು ಸ್ಟೈಲು ಅದು ಇದೆಲ್ಲ ಫೋಕಸ್ ಮಾಡಿರ್ತಾರೆ, ಅದಲ್ಲ, ಸ್ಟಿಗ್ಮಾನ ಫೋಕಸ್ ಮಾಡಬೇಕು. ನೋಡಿ, ಈ ಥರ ಗ್ರೀನ್ ಪಾರ್ಟ್ ಇರುತ್ತೆ, ಅದನ್ನು ನೀಟಾಗಿ ನೆನಪಿಟ್ಕೊಂಡಿರಿ. ಆ ಥರ ಗ್ರೀನ್ ಪಾರ್ಟ್ ಇದ್ದರೆ ಅದು ಸ್ಟಿಗ್ಮಾ ಪೋರ್ಷನ್. ಆಮೇಲೆ ಹೇರಿ ಸ್ಟ್ರಕ್ಚರ್ಸ್ಗಳಿರುತ್ತೆ, ಅದು ಸ್ಟಿಗ್ಮಾ ಪೋರ್ಷನ್ನು. ಆಮೇಲೆ ಪೋಲನ್ ಗ್ರೈನ್ಸ್ಗಳು ಕೂಡ ನೀಟಾಗಿ ಕಾಣುತ್ತೆ. ಕೆಲವೊಮ್ಮೆ ಪೋಲನ್ ಗ್ರೈನ್ಸ್ಗಳು ಬಂದಿರಲ್ಲ, ಆಗ ನೀವು ಎಕ್ಸ್ಟರ್ನಲ್ಲಿಗೆ ತೋರಿಸಿ ಅವ್ರು ಏನು ಹೇಳ್ತಾರೆ, ಅವ್ರು ಏನಾದರೂ ಮತ್ತೆ ಮಾಡು ಅಂತ ಹೇಳಿದ್ರೆ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಇಲ್ಲಿ ನೀವು ಹೇಗೆ ಫೋಕಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಆ ಒಂದು ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ ಮೈಕ್ರೋಸ್ಕೋಪಲ್ಲಿ ಕಾಣುತ್ತೆ. ಸೊ ಇದಕ್ಕೆ ಏನು ಬರೀಬೇಕು? ಡಯಾಗ್ರಾಮನ್ನು ಬರೀಬೇಕಾಗುತ್ತೆ. ಓಕೆ, ಯಾವ ಡಯಾಗ್ರಾಮು ನೋಡಿ, ಇಲ್ಲಿದೆ ಡಯಾಗ್ರಾಮ್. ಓಕೆನಾ? ಇದಕ್ಕೂ ವಿಂಕಾರೋಸಿಯಾ ಫ್ಲವರೇ. ವಿಂಕಾರೋಸಿಯಾ ಫ್ಲವರು 2 ಎಕ್ಸ್ಪೆರಿಮೆಂಟಿಗೆ ಆಗೋಯಿತು, ಕರೆಕ್ಟಾ? ಇನ್ನು A3 ಈಸಿಯೆಸ್ಟ್ ಎಕ್ಸ್ಪೆರಿಮೆಂಟ್ ಯಾವುದು? TS ಆಫ್ ಓವರಿ, ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ. ಇದನ್ನು ಹೇಗೆ ಮಾಡ್ತೀರಿ ನೋಡಿ, ಹೈಬಿಸ್ಕಸ್ ಫ್ಲವರ್ ತೊಗೊಳ್ತೀರಿ, ಅದರ ಓವರಿ ಪಾರ್ಟ್ ಇರುತ್ತಲ್ಲ ಅದನ್ನು ಸೆಕ್ಷನ್ ತೆಗೆದು ಥಿನ್ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಸ್ಲೈಡ್ ಮೇಲೆ ಇಡ್ತೀರಿ. ಸ್ಲೈಡ್ ಮೇಲೆ ಇಟ್ಟು ಇದ್ರ ಮೇಲೆ ಕವರ್ ಸ್ಲಿಪ್ ಹಾಕೋ ಅವಶ್ಯಕತೆ ಇಲ್ಲ. ಅದನ್ನು ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ನೋಡಿ, ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಬೇಕು. ಇನ್ನು ಉಳಿದಿರೋ ಎಲ್ಲವೂ ಕಾಂಪೌಂಡ್, ಇದೊಂದು ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಬೇಕು. ಇಲ್ಲಿ ಯಾವುದರಲ್ಲಿ ನೀವು ಅದನ್ನು ಮೌಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ಜಸ್ಟ್ ವಾಟರು, ಇನ್ನೇನು ಅವಶ್ಯಕತೆ, ಯಾವ ಸ್ಟೈನು ಯಾವ ಸೊಲ್ಯೂಷನ್ ಕೂಡ ಇದಕ್ಕೆ ಇಲ್ಲ. 1 ಡ್ರಾಪ್ ಸ್ಲೈಡ್ ಮೇಲೆ 1 ಡ್ರಾಪ್ ವಾಟರ್ ಹಾಕ್ಕೊಂಡು ಥಿನ್ ಸೆಕ್ಷನ್ ಆಫ್ ಓವರಿ ಹಾಕಿಬಿಟ್ಟು, ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ ಹಾಕಿಬಿಟ್ಟು ಅದನ್ನು ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಿದ್ರೆ ಹೇಳ್ತಾರೆ ಸರಿ ಇದೆಯೋ ಇಲ್ವೋ ಅಂತ. ಆ್ಯಂಡ್ ಅದರ ಬೇಸಿಸ್ ಮೇಲೆ ನೀವು ಬರೆದ್ರೆ ಆಯಿತು. ಏನು ಬರೀಬೇಕು ಅಂತ ನೋಡಿ, ಎರಡೇ ಲೈನು ನೋಡಿ. ಟೈಪ್ ಆಫ್ ಪ್ಲಾಸೆಂಟೇಷನ್, ಆಕ್ಸೈಲ್ ಪ್ಲಾಸೆಂಟೇಷನ್ನು. ನಂಬರ್ ಆಫ್ ಲಾಕ್ಯೂಲ್ಸ್ 5, ಸೊ ಪೆಂಟಾಲಾಕ್ಯುಲರ್. ಈ 2 ಲೈನ್ ಬರೆದ್ರೆ 2 ಮಾರ್ಕ್ಸು. ಎಕ್ಸ್ಪೆರಿಮೆಂಟ್ ಮಾಡಿರೋದಕ್ಕೆ 3 ಮಾರ್ಕ್ಸು, ಟೋಟಲ್ಲು 5 ಮಾರ್ಕ್ಸು. ಈಸಿಯೆಸ್ಟ್ ಎಕ್ಸ್ಪೆರಿಮೆಂಟು. ಓಕೆ, ಯಾವ ಫ್ಲವರು? ಹೈಬಿಸ್ಕಸ್ ತೊಗೊಳ್ತೀರಿ. ನೆಕ್ಸ್ಟ್ ನೋಡಿ, ಇದು TS ಆಫ್ ಓವರಿ ಫೋಕಸ್ ಮಾಡಿದ್ರೆ ಹೀಗೆ ಕಾಣುತ್ತೆ. ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಿದ್ರೆ ಹೀಗೆ ಕಾಣುತ್ತೆ. ಸೊ ಇಲ್ಲಿ ನೋಡಿ 1 2 3 4 5 ಲಾಕ್ಯೂಲ್ಸ್ಗಳಿದೆ, ಹಾಗಾಗಿನೇ ಇದು ಪೆಂಟಾಲಾಕ್ಯುಲರ್. ಓಕೆನಾ? ಪೆಂಟಾಲಾಕ್ಯುಲರ್ ಅಂತ ಬರೀಬೇಕು. ಆಮೇಲೆ ಪ್ಲಾಸೆಂಟೇಷನ್ ನೋಡಿ, ಆಕ್ಸೈಲ್ ಪ್ಲಾಸೆಂಟೇಷನ್, ಸರಿನಾ? ನೋಡಿ ಇಲ್ಲಿ ಡ್ರೈ ಆಗಿದ್ರೆ ಹೀಗೆ ಕಾಣುತ್ತೆ. ಇವು ಓವ್ಯೂಲ್ಸು, ಇದು ಲಾಕ್ಯೂಲು. ಓಕೆ, ಪ್ಲಾಸೆಂಟಾ. ನೆಕ್ಸ್ಟ್
ಇದು ನ್ಯೂಕ್ಲಿಯರ್ ಸ್ಟೈನಿಂಗು. ಇದಕ್ಕೆ ಏನು ಮಾಡ್ತೀರಿ, ಸ್ಲೈಡ್ ತೊಗೊಳ್ತೀರಿ, ಆನಿಯನ್ ಪೀಲ್ನ ತೊಗೊಳ್ತೀರಿ, ವಾಟರ್ ಹಾಕ್ಕೊಂಡಿರ್ತೀರಿ, ಆ ಪೀಲನ್ನ ಹಾಕಿ ಆಮೇಲೆ ಆ ವಾಟರ್ನೆಲ್ಲ ರಿಮೂವ್ ಮಾಡಿ ಸ್ಟೈನ್ ಹಾಕಿ, ಅಸಿಟೋಕಾರ್ಮಿನ್ ಸ್ಟೈನ್ ನೆನಪಿರಲಿ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಸಿಟೋಕಾರ್ಮಿನ್ ಸ್ಟೈನ್. ಆ ಸ್ಟೈನ್ನ ಹಾಕಿ ಸ್ವಲ್ಪ ವಾರ್ಮ್ ಮಾಡಿ ಆ ಒಂದು ಸ್ಲೈಡನ್ನು, ಆಮೇಲೆ ಎಕ್ಸಸ್ ಆಫ್ ಸ್ಟೈನೆಲ್ಲ ರಿಮೂವ್ ಮಾಡಿ ಕವರ್ ಸ್ಲಿಪ್ ಹಾಕಿ ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಬೇಕು. ಯಾವ ಮೈಕ್ರೋಸ್ಕೋಪು? ಕಾಂಪೌಂಡ್ ಮೈಕ್ರೋಸ್ಕೋಪು. ಓಕೆ, ಆಮೇಲೆ ಇದಕ್ಕೆ ಏನು ಬರೀಬೇಕು, ಈ ಎಕ್ಸ್ಪೆರಿಮೆಂಟಿಗೆ ಏನು ಬರೀಬೇಕು ಅಂತ ಹೇಳಿದ್ರೆ, ಶೇಪ್ ಆಫ್ ದ ಸೆಲ್ ರೆಕ್ಟ್ಯಾಂಗ್ಯುಲರ್, ನಂಬರ್ ಆಫ್ ನ್ಯೂಕ್ಲಿಯೈ ಇನ್ ಸೆಲ್. ಓಕೆ, ಒಂದು ಸೆಲ್ಲಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ ಅನ್ನೋದನ್ನು ಬರೀಬೇಕು, ಅದು ಒಂದೇ. ಆಮೇಲೆ ಶೇಪು, ಸೆಲ್ಲಿನ ಶೇಪ್ ಏನು ಅಂತ ಹೇಳಿದ್ರೆ ರೆಕ್ಟ್ಯಾಂಗ್ಯುಲರ್. ಸೊ ಇದು ಹೇಗೆ ಕಾಣುತ್ತೆ ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಿದ್ರೆ ಅಂತ ನನಗೆ ತೋರಿಸ್ತೀನಿ ನೋಡಿ. ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಿದ್ರೆ ಹೀಗೆ ಕಾಣುತ್ತೆ ನ್ಯೂಕ್ಲಿಯರ್ ಸ್ಟೈನಿಂಗು. ಇಲ್ಲಿ ಶೇಪ್ ಆಫ್ ದ ಸೆಲ್ ನೋಡಿ ರೆಕ್ಟ್ಯಾಂಗ್ಯುಲರ್ ಗೊತ್ತಾಗ್ತಾ ಇದೆ. ಆ್ಯಂಡ್ ಒಂದು ಸೆಲ್ಲಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ? ಒಂದೇ. ನೀವೇನು ಮಾಡ್ತೀರಿ, ಟೋಟಲಿ ಎಷ್ಟು ನ್ಯೂಕ್ಲಿಯಸ್ ಇದೆ, ಪೋಲನ್ ಜರ್ಮಿನೇಷನಿಗೆ ಮಾಡಿದ್ರಲ್ಲ ಹಾಗೆ ಟೋಟಲಿ ಎಷ್ಟು ನ್ಯೂಕ್ಲಿಯಸ್ ಇದೆ ಅಂತ ಕೌಂಟ್ ಮಾಡ್ತೀರಿ, ಅದಲ್ಲ, ಒಂದು ಸೆಲ್ಲಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ. ಅದು ಒಂದೇ, ಚೇಂಜ್ ಆಗಲ್ಲ. ಓಕೆನಾ? ಸೊ ಇಷ್ಟು A4 ಆಯಿತಾ, A4. ಸೊ ನೋಡಿ, ಇಲ್ಲಿಗೆ ಎಕ್ಸ್ಪೆರಿಮೆಂಟು ಎಗೆ ಸಂಬಂಧಪಟ್ಟಂಥ 4 ಎಕ್ಸ್ಪೆರಿಮೆಂಟ್ಸ್ಗಳು ಆಯಿತು. ಈ 4ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಓಕೆನಾ? 4ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಏನೇನು ಬರೀಬೇಕು ಅಂತ ನಾನು ಕೊಟ್ಟಿದ್ದೀನಿ. A1ಗೆ ಪೋಲನ್ ಜರ್ಮಿನೇಷನ್ಗೆ ಟ್ಯಾಬ್ಲರ್ ಕಾಲಮ್ಮು, A2ಗೆ ಜಸ್ಟ್ ಡಯಾಗ್ರಾಮು ಬರಿಬೇಕಾಗಿರೋದು, A3ಗೆ 2 ಲೈನ್ಸ್ಗಳನ್ನು ಬರೀಬೇಕು, ಟೈಪ್ ಆಫ್ ಪ್ಲಾಸೆಂಟೇಷನ್, ನಂಬರ್ ಆಫ್ ಲಾಕ್ಯೂಲ್ಸು, A4ಗೆ ಶೇಪ್ ಆಫ್ ದ ಸೆಲ್, ನಂಬರ್ ಆಫ್ ನ್ಯೂಕ್ಲಿಯೈ ಇನ್ ಸೆಲ್. ಓಕೆ, ಇಲ್ಲೂ ಅಷ್ಟೇ ಆನಿಯನ್ನು, ಯಾವ ಒಂದು ಆನಿಯನ್ನ ಯಾವ ಪಾರ್ಟ್ನ ತೊಗೊಳ್ತೀರಿ ಎಕ್ಸ್ಪೆರಿಮೆಂಟಿಗೆ, ಎಕ್ಸ್ಪೆರಿಮೆಂಟ್ ಹೇಗೆ ಮಾಡ್ತೀರಿ, ಇದ್ರಲ್ಲಿ ಏನಿರುತ್ತೆ, ಎಕ್ಸ್ಪೆರಿಮೆಂಟ್ ಏನು ಮಾಡಿರ್ತೀರಿ ಆ ಬೇಸಿಸ್ ಮೇಲೆ ವೈವಾ ಕ್ವಶನ್ನ ಕೇಳ್ತಾರೆ. ಅದನ್ನು ಒಂದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ಲು ಸ್ವಲ್ಪ ಜಾಸ್ತಿ ಇರುತ್ತೆ, ಡಿಪೆಂಡ್ಸ್ ಆನ್ ದ ಎಕ್ಸ್ಟರ್ನಲ್. ಸೊ ನಾನು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಓಕೆನಾ? ಸೊ ಇಲ್ಲಿಗೆ 4 ಎಕ್ಸ್ಪೆರಿಮೆಂಟ್ಸ್ಗಳಾಯಿತು. ಈಗ ಬಿ. ಓಕೆನಾ? ಬಿ ನೋಡಿ, ಇದು ಕಂಪಲ್ಸರಿ ಎಕ್ಸ್ಪೆರಿಮೆಂಟು. ಇಲ್ಲೂ ಅಷ್ಟೇ ಸ್ಲೈಡ್ ಪ್ರಿಪ್ರೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ನೀವು ಯಾವ ಸ್ಟೇಜನ್ನು ಐಡೆಂಟಿಫೈ ಮಾಡ್ತೀರಿ ಅದಕ್ಕೆ 1 ಮಾರ್ಕ್ ಇರುತ್ತೆ. ಆ್ಯಂಡ್ ಅದರ ಆ ಒಂದು ಸ್ಟೇಜ್ ಮೇಲೆ 2 ಪಾಯಿಂಟ್ಸ್ಗಳನ್ನು ಬರೀಬೇಕು, ಅದಕ್ಕೆ 1 ಮಾರ್ಕ್ ಇರುತ್ತೆ, ಕರೆಕ್ಟ್ ವ್ಯಾಲಿಡ್ ಪಾಯಿಂಟ್ಸ್ಗಳು. ಸೊ ಟೋಟಲ್ 5 ಮಾರ್ಕ್ಸ್. ಓಕೆನಾ? ಸೊ ಇದಕ್ಕೆ ಏನು ಮಾಡ್ತೀರಿ, ಆನಿಯನ್ ರೂಟ್ ಟಿಪ್ಪನ್ನು ಅವರೇ ಪ್ರೊವೈಡ್ ಮಾಡ್ತಾರೆ, ನೀವೇನು ತೊಗೊಂಡು ಹೋಗೋಂಗಿಲ್ಲ. ಆನಿಯನ್ ರೂಟ್ ಟಿಪ್ ಈಸ್ ಪ್ರೊವೈಡೆಡ್. ಆ್ಯಂಡ್ ಆ ಒಂದು ಸ್ಲೈಡ್ ತೊಗೊಳ್ತೀರಿ, ಆನಿಯನ್ ರೂಟ್ ಟಿಪ್ ಹಾಕ್ಕೊಳ್ತೀರಿ, ಅದನ್ನು 1 ನಾರ್ಮಲ್ HCl ಅಲ್ಲಿ ಸ್ವಲ್ಪ ವಾರ್ಮ್ ಮಾಡಿ, ನೆಕ್ಸ್ಟ್ ಅದನ್ನು ಬೇರೆ ಸ್ಲೈಡಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಸಿಟೋಕಾರ್ಮಿನ್ ಸ್ಟೈನಲ್ಲಿ ವಾರ್ಮ್ ಮಾಡಿ, ಓಕೆ, ಆಮೇಲೆ ಅದರ ಮೇಲೆ ಕವರ್ ಸ್ಲಿಪ್ ಹಾಕಿ ಸ್ಕ್ವಾಶ್ ಮಾಡ್ತೀರಿ. ನೀಟಾಗಿ ಸ್ಕ್ವಾಶ್ ಮಾಡಬೇಕು. ಸ್ಕ್ವಾಶ್ ಮಾಡಿ ಆದಮೇಲೆ ಅದನ್ನು ಫೋಕಸ್ ಮಾಡಬೇಕು. ಓಕೆ, ಫೋಕಸ್ ಮಾಡಿದ್ರೆ ಹೇಗೆ ಕಾಣುತ್ತೆ ನೋಡಿ, ತೋರಿಸ್ತೀನಿ ನೋಡಿ. ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಿದ್ರೆ ಹೀಗೆ ಕಾಣುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಸ್ಟೇಜನ್ನ ನೀವು ಐಡೆಂಟಿಫೈ ಮಾಡಿ ಹೇಳಬೇಕಾಗತ್ತೆ ಎಕ್ಸ್ಟರ್ನಲ್ಲಿಗೆ. ಇಲ್ಲಿ ಪ್ರೋಫೇಸ್, ಅನಾಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್, ಈ 4 ಯಾವುದಾದ್ರು ಸ್ಟೇಜ್ಗಳಲ್ಲಿ, ಈ 4 ಸ್ಟೇಜ್ಗಳಲ್ಲಿ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್, ಈ 4 ಸ್ಟೇಜ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಟೇಜನ್ನು ನೀವು ಅವರಿಗೆ ತೋರಿಸ್ಬೇಕಾಗತ್ತೆ. ಯಾವುದೂ ಸ್ಟೇಜ್ ಇಲ್ಲ ಅಂದರೆ ಪ್ರೋಫೇಸ್ ಸ್ಟೇಜ್ ಅಂತೂ ಇದ್ದೇ ಇರುತ್ತೆ. ಸೊ ಪ್ರೋಫೇಸನ್ನು ಈಸಿಯಾಗಿ ಐಡೆಂಟಿಫೈ ಮಾಡಿ ತೋರಿಸ್ಬಹುದು. ಸೊ ಇಲ್ಲಿ ನಮಗೆ ಕಾಣಿಸ್ತಿರುವಂಥದ್ದು ಮೆಟಾಫೇಸ್. ಓಕೆ, ನಾವು ಮೆಟಾಫೇಸಿಂದ ಅನಾಫೇಸ್ಗೆ ಹೋಗ್ತಾ ಇದೆ. ಇನ್ನು ಉಳಿದಿರೋ ನೋಡಿ, ಒಂದೇ ಒಂದು ಸೆಲ್ಲು ಮೆಟಾಫೇಸ್ ಸ್ಟೇಜಲ್ಲಿದೆ, ಇನ್ನು ಉಳಿದಿರೋದೆಲ್ಲ ಪ್ರೋಫೇಸ್ ಸ್ಟೇಜಲ್ಲಿದೆ, ಇಂಟರ್ಫೇಸ್ ಮತ್ತು ಪ್ರೋಫೇಸ್ ಸ್ಟೇಜಲ್ಲಿದೆ. ಆ್ಯಂಡ್ ನಿಮಗೆ ಹೇಗೆ ಕಾಣುತ್ತೆ ನೀವು ಮಾಡಿದಾಗ ಅಂತ ಹೇಳಿದ್ರೆ ನೋಡಿ, ಈ ಥರ ಕಾಣುತ್ತೆ 10x ಅಲ್ಲಿ, ಲೋ ಪವರಲ್ಲಿ ಈ ಥರ ಕಾಣುತ್ತೆ. ಇಲ್ಲಿ ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ನೋಡಿ, ಇಲ್ಲಿ ಮೆಟಾಫೇಸ್ನ ಅಬ್ಸರ್ವ್ ಮಾಡ್ತಾಯಿದ್ದೀರಿ, ಪ್ರೋಫೇಸ್ ಅಬ್ಸರ್ವ್ ಮಾಡ್ತಾಯಿದ್ದೀರಿ, ಇಲ್ಲಿ ಅನಾಫೇಸ್ ಇದೆ, ಪ್ರೋಫೇಸ್ ಇದೆ. ಓಕೆ, ಸೊ ಈ ಸ್ಟೇಜ್ಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ತೋರಿಸ್ಬೇಕು. ಆ್ಯಂಡ್ ಯಾವ ಸ್ಟೇಜನ್ನು ಐಡೆಂಟಿಫೈ ಮಾಡಿರ್ತೀರಿ ಅದರ ಬಗ್ಗೆ ಕಮೆಂಟ್ ಮಾಡಬೇಕು. ಆ ಸ್ಟೇಜನ್ನು ಐಡೆಂಟಿಫೈ ಮಾಡೋದಕ್ಕೆ 1 ಮಾರ್ಕು, ಆ್ಯಂಡ್ ಆ ಸ್ಟೇಜ್ ಬಗ್ಗೆ 2 ಪಾಯಿಂಟ್ಸ್ಗಳನ್ನು ಬರೆದ್ರೆ 1 ಮಾರ್ಕು, ಟೋಟಲ್ 5 ಮಾರ್ಕ್ಸ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ 3 ಮಾರ್ಕ್ಸು, ಸ್ಟೇಜನ್ನು ಐಡೆಂಟಿಫೈ ಮಾಡಿದ್ರೆ 1 ಮಾರ್ಕು, ಸ್ಟೇಜನ್ನ ಕಮೆಂಟ್ ಮಾಡಿದ್ರೆ 1 ಮಾರ್ಕ್, ಟೋಟಲ್ 5 ಮಾರ್ಕ್. ಓಕೆನಾ?
ಈಸಿಯಾಗಿ ಆ ಸ್ಟೇಜ್ಗಳ ಬಗ್ಗೆ ಏನು ಬರೀಬಹುದು ಅನ್ನೋದನ್ನು ಕೂಡ ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಿ. ಪ್ರೋಫೇಸ್ಗೆ ಕ್ರೊಮ್ಯಾಟಿನ್ ಕಂಡೆನ್ಸಸ್ ಟು ಫಾರ್ಮ್ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಕ್ರೋಮೋಸೋಮ್ಸ್. 2ನೇ ಪಾಯಿಂಟ್ ನ್ಯೂಕ್ಲಿಯರ್ ಮೆಂಬ್ರೇನ್ ಆ್ಯಂಡ್ ನ್ಯೂಕ್ಲಿಯೋಲಸ್ ಸ್ಟಾರ್ಟ್ಸ್ ಡಿಸಿಂಟಿಗ್ರೇಟಿಂಗ್ ಅಥವಾ ಡಿಸಪಿಯರ್ಸ್. ಸೊ 2 ಪಾಯಿಂಟ್ಗಳು. ಆ 2 ಪಾಯಿಂಟ್ಗಳನ್ನು ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರ್ಕೊಳ್ಳಿ. ನೋಡಿ ಇದನ್ನೆಲ್ಲ ನೀವು ಒಂದು ಕಡೆ ನೀಟಾಗಿ ಬರ್ಕೊಂಡ್ರೆ ಆರಾಮಾಗಿ 30 ಔಟ್ ಆಫ್ 30. ಈಗ ನೋಡಿ ಆ ಸ್ಟೇಜ್ಗಳ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಓಕೆ, ನೋಡಿ ಯಾವ ಮೆಟೀರಿಯಲ್ ಯೂಸ್ ಮಾಡಿರ್ತೀರಿ. ಆನಿಯನ್ ರೂಟ್ ಟಿಪ್ಪು, ಕಾಂಪೌಂಡ್ ಮೈಕ್ರೋಸ್ಕೋಪ್. ಇಲ್ಲೂ ಕೂಡ ಸ್ಟೇನ್ ಯೂಸ್ಡ್ ಅಸಿಟೋಕಾರ್ಮಿನ್ ಅಥವಾ ಅಸಿಟೋಆರ್ಸಿನ್ನು. ನೀವು ಲೋ ಪವರಲ್ಲೇ ಒಂದು ಸ್ಟೇಜಸ್ಗಳನ್ನು ತೋರಿಸಿ, ಅಕಸ್ಮಾತ್ ಹೈ ಪವರ್ಲಿ ತೋರಿಸ್ಲಿಕ್ಕೆ ಗೊತ್ತಿದ್ರೆ ಹೈ ಪವರ್ಲಿ ತೋರಿಸಿದ್ರು ಒಳ್ಳೆಯದೇ, ಏನೂ ಸಮಸ್ಯೆ ಆಗಲ್ಲ. ನೋಡಿ ನೆಕ್ಸ್ಟ್ ಸಿ. ಓಕೆ, ಸಿಯಲ್ಲಿ 5 ಪೆಡಿಗ್ರಿ ಚಾರ್ಟ್ಗಳು ಬರುತ್ತೆ. ನಿಮಗೇನಾದರೂ ನಿಮ್ಮ ಟೀಚರ್ಸ್ಗಳು ಈ ಚಾರ್ಟ್ಸ್ಗಳಲ್ಲೇ ಕೊಡ್ತೀವಿ ಅಂತ ಹೇಳಿದರೆ ಆ ಚಾರ್ಟ್ಸ್ಗಳನ್ನು ಮಾತ್ರ ಫಾಲೋ ಮಾಡಿ. ಏನೂ ಇನ್ಸ್ಟ್ರಕ್ಷನ್ ಇಲ್ಲ ಅಂತ ಹೇಳಿದ್ರೆ ನೀವು 5 ಚಾರ್ಟ್ಗಳನ್ನು ಸಿ ಎಕ್ಸ್ಪೆರಿಮೆಂಟ್ಗೆ ಓದಬೇಕಾಗುತ್ತೆ. ಅದು ಯಾವ್ಯಾವುದು ನೋಡಿ. ಇಲ್ಲಿ ಇದು ಟೋಟಲ್ 3 ಮಾರ್ಕ್ಸು. 1 ಮಾರ್ಕ್ ಐಡೆಂಟಿಫಿಕೇಷನಿಗಿರುತ್ತೆ, 2 ಮಾರ್ಕ್ಸ್ ಕಮೆಂಟಿಗಿರುತ್ತೆ. ಅಂದರೆ ಈ ಚಾರ್ಟನ್ನು ಇಟ್ಟಿರ್ತಾರೆ, ಸಿ ಅಂತ ಬರೆದು ಈ ಚಾರ್ಟನ್ನು ಇಟ್ಟಿರ್ತಾರೆ. ಅದು ಯಾವುದು? ಆಟೋಸೋಮಲ್ ಡಾಮಿನೆಂಟಾ, ಆಟೋಸೋಮಲ್ ರಿಸೆಸಿವಾ, ಸೆಕ್ಸ್ ಲಿಂಕ್ಡ್ ಡಾಮಿನೆಂಟಾ, ಸೆಕ್ಸ್ ಲಿಂಕ್ಡ್ ರಿಸೆಸಿವಾ ಅಥವಾ ವೈ ಲಿಂಕ್ಡಾ, ಇದನ್ನು ಬರೆದ್ರೆ ದ ಗಿವನ್ ಚಾರ್ಟ್ ಸಿ ಈಸ್ ಆಟೋಸೋಮಲ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ ಈಸ್ ಶೋಯಿಂಗ್ ಆಟೋಸೋಮಲ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ ಅಂತ ಬರೆದ್ರೆ 1 ಮಾರ್ಕ್. ಅದರ ಮೇಲೆ ನೋಡಿ ಇಲ್ಲಿ ಪಾಯಿಂಟ್ಸ್ಗಳಿದೆ, ತುಂಬ ಈಸಿಯಾಗಿ ಇಲ್ಲಿ ಪಾಯಿಂಟ್ಸ್ಗಳಿದೆ. ಆ 4 ಪಾಯಿಂಟ್ಸ್ಗಳಲ್ಲಿ 2 ಪಾಯಿಂಟ್ಸ್ಗಳನ್ನು ನೀವು ಬರೀಲೇಬೇಕು. 2 ಮಾರ್ಕ್ಸಿಗಾದರೆ 4 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. 2 ಮಾರ್ಕ್ಸಿಗಿದೆ, ಹಾಗಾಗಿ 4 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಟೋಟಲ್ 3 ಮಾರ್ಕ್ಸು. ಓಕೆನಾ? ನೆಕ್ಸ್ಟ್ ಆಟೋಸೋಮಲ್ ಲಿಂಕ್ ಡಾಮಿನೆಂಟ್ ಆಯಿತು. ಆಲ್ಮೋಸ್ಟ್ ಇದೇ ಚಾರ್ಟ್ಸ್ಗಳನ್ನು ಇಟ್ಟಿರ್ತಾರೆ, ನಿಮ್ಮ ಮ್ಯಾನ್ಯಲಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಚಾರ್ಟ್ಗಳನ್ನು ಇಟ್ಟಿರ್ತಾರೆ. ನೋಡಿ ಇದು ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಟ್ರೇಟು. ಸೊ ಇಲ್ಲಿ ಎಕ್ಸಾಂಪಲ್ ಸೇರಿ 4 ಪಾಯಿಂಟ್ಸ್ಗಳಿದೆ. 4 ಪಾಯಿಂಟ್ಸ್ಗಳನ್ನು ನೀಟಾಗಿ ನೋಡ್ಕೊಳ್ಳಿ. ಐಡೆಂಟಿಫೈ ಮಾಡೋದು ಹೇಗೆ ಅಂತಂದರೆ ನೋಡಿ ಇಲ್ಲಿ ಇದು ವರ್ಟಿಕಲ್ ಚಾರ್ಟು, ಆಟೋಸೋಮಲ್ ಲಿಂಕ್ಡ್ ಡಾಮಿನೆಂಟ್ ವರ್ಟಿಕಲ್ ಚಾರ್ಟು. ಆ್ಯಂಡ್ ನೀವು ನಿಮ್ಮದೇ ಆದಂಥ ಕ್ಲೂಸ್ಗಳನ್ನು ಇಟ್ಕೊಂಡಿರ್ತೀರಿ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ. ಸೊ ಅದರ ಜೊತೆಗೆ ನಾನು ಕೂಡ ಇಲ್ಲಿ ಕೆಲವು ಕ್ಲೂಸ್ಗಳನ್ನು ಹೇಳ್ತಾ ಇದ್ದೀನಿ. ನೋಡಿ ಡಾಮಿನೆಂಟಾ ರಿಸೆಸಿವ್ ಅಂತ ಕಂಡುಹಿಡಿಯೋದಕ್ಕೆ, ಡಾಮಿನೆಂಟ್ ಆದರೆ ಎಲ್ಲ ಜನ್ರೇಷನಲ್ಲೂ ಎಕ್ಸ್ಪ್ರೆಸ್ ಆಗಿರುತ್ತೆ. ಇನ್ನು ರಿಸೆಸಿವ್ ಆಗಿದ್ದರೆ ಇಟ್ ಸ್ಕಿಪ್ಸ್ ಜನ್ರೇಷನ್. ಹೌದಾ? ನೋಡಿ ಈ ಜನ್ರೇಷನಲ್ಲಿ ಇಲ್ಲ, ಈ ಜನ್ರೇಷನಲ್ಲಿದೆ. ಸೊ ಆ ಥರ ಜನ್ರೇಷನ್ ಟು ಜನ್ರೇಷನ್ ಸ್ಕಿಪ್ ಆಗುತ್ತೆ. ಓಕೆನಾ? ಅದು ಡಾಮಿನೆಂಟ ರಿಸೆಸಿವ್ ಅಂತ ಕಂಡುಹಿಡಿಯೋದಕ್ಕೆ. ಸೊ ನೀವು ಅದನ್ನು ಹೇಗಾದರೂ ಮಾಡಿ ನೆನ್ಪಿಟ್ಕೊಳ್ಳೇಬೇಕು ಐಡೆಂಟಿಫೈ ಮಾಡೋದಕ್ಕೆ. ಹೇಗಾದರೂ ನೆನ್ಪಿಟ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ನೋಡಿ ಇಲ್ಲಿ ಲಾಸ್ಟ್ ಜನ್ರೇಷನ್ ಎಲ್ಲರೂ ಎಫೆಕ್ಟ್ ಆಗಿದ್ದಾರೆ. ಸೊ ಇದನ್ನು ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಅಂತ ನೆನ್ಪಿಟ್ಕೊಳ್ಳಿ. ಈ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆಮೇಲೆ ಎಕ್ಸ್ ಲಿಂಕ್ಡ್ ಡಾಮಿನೆಂಟು ಇಲ್ಲಿ ನೋಡಿ ಡಾಮಿನೆಂಟ್ ಆಗಿರೋದ್ರಿಂದ ಎಲ್ಲ ಜನ್ರೇಷನ್ಲೂ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿದೆ, ಡಿಸೀಸ್ ಎಕ್ಸ್ಪ್ರೆಸ್ ಆಗಿದೆ. ಆ್ಯಂಡ್ 4 ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ನೋಡಿ, ಈ ಥರ ಡಾಟ್ ಇದ್ದರೆ ಅದು ರಿಸೆಸಿವ್. ನೋಡಿ ಕ್ಯಾರಿಯರ್ ಅಂತ ಕರಿತೀವಿ ಅದು ಆ ಥರ ನೀವು ನೆನ್ಪಿಟ್ಕೊಳ್ಳಿ. ಡಾಟ್ ಇದ್ದರೆ ರಿಸೆಸಿವ್, ಡಾಟ್ ಇಲ್ಲ ಅಂದರೆ ಡಾಮಿನೆಂಟು. ಆಟೋಸೋಮಲ್ ಯಾವುದು, ಎಕ್ಸ್ ಲಿಂಕ್ಡ್ ಯಾವುದು, ಆ ಥರ ನೆನ್ಪಿಟ್ಕೊಳ್ಳಿ. ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್. 4 ಕ್ಯಾರೆಕ್ಟರ್ ಇದೆ. 4 ಕ್ಯಾರೆಕ್ಟರ್ಗಳನ್ನು ಮತ್ತು ಎಕ್ಸಾಂಪಲ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇನ್ನು ವೈ ಲಿಂಕ್ಡ್ ಅಂತೂ ಬಹಳ ಈಸಿ, ಓನ್ಲಿ ಮೇಲ್ಸ್ ಆರ್ ಅಫೆಕ್ಟೆಡ್. ಇದಂತೂ 5 ಚಾರ್ಟಲ್ಲಿ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಚಾರ್ಟನ್ನು ಕೂಡ ನೆನ್ಪಿಟ್ಕೊಂಡಿರಿ. ಈ 5ರಲ್ಲಿ ಯಾವುದಾದ್ರೂ 1 ಬರುತ್ತೆ. ಔಟ್ ಆಫ್ 5 ಯಾವುದಾದ್ರೂ 1 ಬರುತ್ತೆ. ಓಕೆನಾ? ಅದಕ್ಕೆ 3 ಮಾರ್ಕ್ಸ್ ಟೋಟಲ್. ಇನ್ನು ಡಿಗೆ ಬಂದರೆ ಇಲ್ಲಿ ಸ್ಲೈಡನ್ನಾದರೂ ಇಡ್ಬೋದು, ಪರ್ಮನೆಂಟ್ ಸ್ಲೈಡ್ಸ್ಗಳನ್ನಾದರೂ ಇಡ್ಬೋದು. ನಿಮಗೆ ಅದನ್ನು ತೋರಿಸಿರ್ತಾರೆ ನಿಮ್ಮ ಲ್ಯಾಬಲ್ಲಿ, ಅದನ್ನು ತೋರಿಸಿರ್ತಾರೆ. ಅಥವಾ ಚಾರ್ಟ್ಸ್ಗಳನ್ನಾದರೂ ಇಡ್ಬೋದು. ಆದಷ್ಟು ಸ್ಲೈಡ್ಸ್ಗಳನ್ನು ಪ್ರಿಫರ್ ಮಾಡಬೇಕು, ಸ್ಲೈಡ್ಸ್ಗಳನ್ನು ಇಡೋದು. ಸ್ಲೈಡ್ಸ್ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಚಾರ್ಟ್ಸ್ಗಳನ್ನು ಇಡ್ತಾರೆ. TS ಆಫ್ ಮೆಮೇಲಿಯನ್ ಟೆಸ್ಟಿಸ್ಸು, TS ಆಫ್ ಮೆಮೇಲಿಯನ್ ಓವರಿ, VS ಆಫ್ ಮೆಮೇಲಿಯನ್ ಬ್ಲಾಸ್ಟೋಸಿಸ್ಟ್ ಅಥವಾ ಬ್ಲಾಸ್ಟುಲಾ,
ವಿ ಎಸ್ ಆಫ್ ಓವರಿ ಶೋಯಿಂಗ್ ಫೀಮೇಲ್ ಗೆಮೆಟೋಫೈಟು. ಇನ್ನೊಂದಿದೆ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ಫೀಮೇಲ್ ಗೆಮೆಟೋಫೈಟು. 4-5ರಲ್ಲಿ ಯಾವುದಾದ್ರೂ ಒಂದು ಇಡ್ತಾರೆ. ಸೊ ಅದರಲ್ಲಿ 4 ಇಂಪಾರ್ಟೆಂಟ್ ಇಲ್ಲೇ ಇದೆ. ಅದಕ್ಕೆ ಕ್ಯಾರೆಕ್ಟರ್ ಅದು ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ. 4 ಚಾರ್ಟ್ಸ್ಗಳಿರುತ್ತೆ ಅಥವಾ ಸ್ಲೈಡ್ಸ್ಗಳಿರುತ್ತೆ. ಆ 2ರಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ತಾರೆ, ನೀವು ಅದನ್ನು ಐಡೆಂಟಿಫೈ ಮಾಡಿ ಬರಿಬೇಕು. ಐಡೆಂಟಿಫಿಕೇಷನ್ಗೆ 1 ಮಾರ್ಕ್ ಇರುತ್ತೆ ನೋಡಿ. ಅಲ್ಲಿ ಬರಿಬೇಕಾದ್ರೆ ದ ಗಿವನ್ ಸ್ಲೈಡ್ ಅಥವಾ ಫೋಟೋಗ್ರಾಫ್ ಡಿ ಈಸ್ ಡ್ಯಾಶ್ ಅಂತ ಕೇಳಿದರೆ, ನೀವು ಬರಿಬೇಕಾದ್ರೆ ದ ಗಿವನ್ ಸ್ಲೈಡ್ ಡಿ ಈಸ್ TS ಆಫ್ ಮೆಮೇಲಿಯನ್ ಟೆಸ್ಟಿಸ್ ಅದನ್ನು ಬರಿಬೇಕು. ಫುಲ್ ಕಂಪ್ಲೀಟ್ ಬರಿಬೇಕು. ಬರೀ ಮೆಮೇಲಿಯನ್ ಟೆಸ್ಟಿಸ್ ಅಂತ ಬರೆದ್ರೆ ಮಾರ್ಕ್ಸ್ ಇಲ್ಲ, ಅಥವಾ TS ಆಫ್ ಟೆಸ್ಟಿಸ್ ಅಂತ ಬರೆದ್ರೆ ಮಾರ್ಕ್ಸ್ ಇಲ್ಲ. TS ಆಫ್ ಮೆಮೇಲಿಯನ್ ಟೆಸ್ಟಿಸ್, TS ಆಫ್ ಮೆಮೇಲಿಯನ್ ಓವರಿ. ಓಕೆ, ಇದು ಫುಲ್ ಕಂಪ್ಲೀಟ್ ಬರೀಬೇಕು. TS ಆಫ್ ಮೆಮೇಲಿಯನ್ ಟೆಸ್ಟಿಸ್, TS ಆಫ್ ಮೆಮೇಲಿಯನ್ ಓವರಿ ಆ್ಯಂಡ್ VS ಆಫ್ ಮೆಮೇಲಿಯನ್ ಬ್ಲಾಸ್ಟೋಸಿಸ್ಟ್ ಅಥವಾ ಬ್ಲಾಸ್ಟೋಲಾ. ಓಕೆ, ಅದಾದಮೇಲೆ VS ಆಫ್ ಓವರಿ ಶೋಯಿಂಗ್ ಫೀಮೇಲ್ ಗೆಮೆಟೋಫೈಟ್. ಸೊ ಅದನ್ನು ಮೆನ್ಷನ್ ಮಾಡಬೇಕು. VS, TS ಅಥವಾ ಮೆಮೇಲಿಯನ್ ಟೆಸ್ಟಿಸ್ಸು, ಮೆಮೇಲಿಯನ್ ಬ್ಲಾಸ್ಟೋಲಾ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಫೋಟೋಸ್ ಇದೆ, ಅದನ್ನು ನಾನು ತೋರಿಸ್ತೀನಿ ಇವಾಗ. ನೋಡಿ, ಇಲ್ಲಿ ಫೋಟೋಸ್ ಕಾಣಿಸ್ತಾ ಇದೆ. ಇದು TS ಆಫ್ ಮೆಮೇಲಿಯನ್ ಟೆಸ್ಟಿಸ್, ಇದು TS ಆಫ್ ಮೆಮೇಲಿಯನ್ ಓವರಿ, ಇದು ಗ್ರಾಫಿಯನ್ ಫಾಲಿಕಲ್ಲು, ಇದು ಫೀಮೇಲ್ ಗೆಮೆಟೋಫೈಟ್ ಅಥವಾ VS ಆಫ್ ಓವ್ಯೂಲ್ ಶೋಯಿಂಗ್ ಫೀಮೇಲ್ ಗೆಮೆಟೋಫೈಟ್ ಅಂತ ಬರೀಬೇಕು. ಸೊ ಇದೇ ಚಾರ್ಟ್ಸ್ಗಳನ್ನು ಕೊಡ್ತಾರೆ ಅಂತ ನಾನು ಹೇಳಲ್ಲ. ನಿಮಗೆ ಆಲ್ರೆಡಿ ಲ್ಯಾಬಲ್ಲಿ ಆ ಚಾರ್ಟ್ಸ್ಗಳನ್ನು ಅಥವಾ ಸ್ಲೈಡ್ಸ್ಗಳಾಗಿದ್ದರೆ ಆ ಸ್ಲೈಡ್ಸ್ಗಳನ್ನು ತೋರಿಸಿರ್ತಾರೆ. ಆ ಸ್ಲೈಡ್ಸ್ಗಳನ್ನೇ ಅಲ್ಲಿ ಎಕ್ಸಾಮಲ್ಲಿ ಇಡ್ತಾರೆ. ಅದನ್ನು ಐಡೆಂಟಿಫೈ ಮಾಡಿ ನೀವು ಬರೀಬೇಕಾಗತ್ತೆ. ಓಕೆನಾ? ಸೊ ಇನ್ನು ಇದು ಅಷ್ಟೇ. ನೀವು ಈ ಸ್ಲೈಡ್ಸ್ಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಬೇಡ. VS ಆಫ್ ಮೆಮೇಲಿಯನ್ ಬ್ಲಾಸ್ಟೋಸಿಸ್ಟ್. ಇನ್ನು ಹೀಗೆ ಬಂದರೆ 4 ಡಿಸೀಸ್ ಇದೆ, ಅದಕ್ಕೆ ಹೇಳ್ತೀನಿ, ನಾನು ಬರ್ತೀನಿ. ನೋಡಿ, ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ, ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. 4 ಪಾಯಿಂಟ್ ಇದೆ. ಸೊ ಟೋಟಲ್ಲು 3 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸಲ್ಲಿ 1 ಮಾರ್ಕು ಐಡೆಂಟಿಫಿಕೇಷನ್ನು, 2 ಮಾರ್ಕ್ಸ್ ಕಮೆಂಟಿಗೆ. ಸೊ 2 ಮಾರ್ಕ್ಸ್ ಬೇಕು ಅಂದರೆ ನೀವು 4 ಪಾಯಿಂಟ್ಸ್ಗಳನ್ನು ಬರೀಬೇಕು. ಈ 4 ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ. ಆ 4 ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ, ಬರ್ಕೊಳ್ಳಿ. ಓಕೆನಾ? ಆ್ಯಂಡ್ ಅಕ್ಯುರೇಟಾಗಿರಬೇಕು ಆ 4 ಪಾಯಿಂಟ್ಸ್ಗಳು. ಒಂದೊಂದು ಪಾಯಿಂಟ್ ಮಿಸ್ ಆದರೂ ಹಾಫ್ ಮಾರ್ಕ್ ಕಟ್ ಆಗುತ್ತೆ. ಸೊ 1 ಪಾಯಿಂಟಿಗೆ ಹಾಫ್ ಮಾರ್ಕ್ ಇರುತ್ತೆ. ಓಕೆನಾ? ನೋಡಿ, ಇದು TS ಆಫ್ ಮೆಮೇಲಿಯನ್ ಓವರಿ 4 ಪಾಯಿಂಟ್ಸ್ ಇದೆ ನೋಡಿ. 1, 2, 3, 4 ಆ 4 ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಕಲ್ತ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ಕಾಪಿ ಹೊಡ್ಲಿಕ್ಕಾಗಲ್ಲ. VS ಆಫ್ ಮೆಮೇಲಿಯನ್ ಬ್ಲಾಸ್ಟೋಲಾ 5 ಪಾಯಿಂಟ್ ಇದೆ. ನಿಮಗೆ ಯಾವುದಾದ್ರೂ ಈಸಿ ಆಗೋ 4 ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. VS ಆಫ್ ಓವರಿ ಶೋಯಿಂಗ್ ಫೀಮೇಲ್ ಗೆಮೆಟೋಫೈಟ್. VS ಆಫ್ ಓವ್ಯೂಲ್ ಆಗಬೇಕದು. 4 ಪಾಯಿಂಟ್ಸ್ಗಳಿದೆ. 4 ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ನೋಡಿ, ನೆಕ್ಸ್ಟು ಹೀಗೆ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ಗಳನ್ನು ಕೊಡ್ತಾರೆ. ಓಕೆನಾ? ಸೊ ನೀವು ಇಲ್ಲೂ ಅಷ್ಟೇ ಸ್ಲೈಡ್ ಅಥವಾ ಚಾರ್ಟ್ ಯಾವ್ದು ಬೇಕಾದರೂ ಇಡ್ಬೋದು. ಸ್ಲೈಡ್ ಅಥವಾ ಫೋಟೋಗ್ರಾಫ್ ಯಾವುದನ್ನು ಬೇಕಾದರೂ ಇಡ್ಬೋದು. ಸ್ಲೈಡ್ ಇಟ್ಟರೆ ದ ಗಿವನ್ ಸ್ಲೈಡ್ ಈಸ್ ಎಂಟಮೀಬಾ ಹಿಸ್ಟೋಲಿಟಿಕಾ. ಓಕೆನಾ? ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆಗದೆ ಇರೋ ಥರ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಬೇಕು, ನೆನಪಲ್ಲಿ ಇಟ್ಕೊಂಡಿರೋ ಹೋಗಿರಬೇಕಾಗುತ್ತೆ. ಓಕೆನಾ? ಆಮೇಲೆ ಇಲ್ಲಿ ನೋಡಿ, ನೆನಪಿರಲಿ, ಇಲ್ಲಿ ಜಸ್ಟ್ ಎಂಟಮೀಬಾ ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಸೈಂಟಿಫಿಕ್ ನೇಮನ್ನು ಬರೀಬೇಕು. ಎಂಟಮೀಬಾ ಹಿಸ್ಟೋಲಿಟಿಕಾ ಕಂಪ್ಲೀಟ್ ಸೈಂಟಿಫಿಕ್ ನೇಮನ್ನು ಬರೀಬೇಕಾಗತ್ತೆ. ಆ್ಯಂಡ್ ಸೈಂಟಿಫಿಕ್ ನೇಮ್ ಬರೆದ್ರೆ 1 ಮಾರ್ಕು. ಐಡೆಂಟಿಫಿಕೇಷನ್ ವಿತ್ ಸೈಂಟಿಫಿಕ್ ನೇಮು 1 ಮಾರ್ಕು. ಆಮೇಲೆ ಅದು ಯಾವ ಡಿಸೀಸನ್ನು ಕಾಸ್ ಮಾಡುತ್ತೆ, ಸಿಂಪ್ಟಮ್ಸ್ ಏನು, ಈ ಥರ ಯಾವುದಾದ್ರೂ 2 ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಮತ್ತೆ ಅಗೈನ್ 1 ಮಾರ್ಕ್ ಬರುತ್ತೆ. ಸೊ ಟೋಟಲ್ 2 ಮಾರ್ಕ್ಸು. ಸರಿನಾ? ಐಡೆಂಟಿಫಿಕೇಷನ್ನು ವಿತ್ ಸೈಂಟಿಫಿಕ್ ನೇಮ್ಗೆ 1 ಮಾರ್ಕ್ ಇರುತ್ತೆ. ಇನ್ನು 2 ಪಾಯಿಂಟ್ಸ್ಗಳಿಗೆ 1 ಮಾರ್ಕ್ ಇರುತ್ತೆ. ಟೋಟಲ್ 2 ಮಾರ್ಕ್ಸು. ನೆಕ್ಸ್ಟು ಈ ಎಂಟಮೀಬಾ ಹಿಸ್ಟೋಲಿಟಿಕಾ
ದೆನ್ ನೋಡಿ ಇಲ್ಲೂ ಕೂಡ ಕ್ಯಾರೆಕ್ಟರ್ಸ್ ಇದೆ, ಯಾವುದಾದ್ರೂ ಕ್ಯಾರೆಕ್ಟರ್ಸ್ಗಳನ್ನು ನೀವು ಬರೀಬಹುದು. ನೆಕ್ಸ್ಟ್ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಸ್, ನೋಡಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಸ್. ಅಂಡರ್ಲೈನ್ ಮಾಡಬೇಕು ಸೈಂಟಿಫಿಕ್ ನೇಮ್ಸ್ಗಳಿಗೆ. ಇಲ್ಲಿ ಯಾಕೆ ಅಂಡರ್ಲೈನ್ ಮಾಡಿಲ್ಲ ಅಂದರೆ ಇಲ್ಲಿ ಇಟ್ಯಾಲಿಕ್ಸಲ್ಲಿದೆ. ನೀವು ಬರಿಬೇಕಾದ್ರೆ ಹ್ಯಾಂಡ್ ರಿಟನ್ ಮಾಡಬೇಕಾದ್ರೆ ಅದು ಏನು ನೀವು ಕೈಯಲ್ಲಿ ಬರಿಬೇಕಾದ್ರೆ ಅದನ್ನು ಅಂಡರ್ಲೈನ್ ಮಾಡಬೇಕಾಗುತ್ತೆ ಸಪ್ರೇಟಾಗಿ. ಓಕೆನಾ? ಸೊ ನೋಡಿ, ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಸ್ ಯಾವ ಡಿಸೀಸನ್ನು ಕಾಸ್ ಮಾಡುತ್ತೆ ಅಥವಾ ಯಾವುದಾದ್ರೂ ಸಿಂಪ್ಟಮ್ಸ್ಗಳನ್ನು ನೀವು ಬರೀಬೇಕು. ಇದು ವೈವದಲ್ಲೂ ಕೂಡ ಕೇಳ್ತಾರೆ, ಈ ಥರ ಸಿಂಪ್ಟಮ್ಸ್ಗಳಿದೆ, ಯಾವ ಪ್ಯಾಥೋಜನ್ ಡಿಸೀಸನ್ನು ಕಾಸ್ ಮಾಡ್ತಾ ಇದೆ, ಯಾವ ಡಿಸೀಸ್ ಬಂದಿದೆ, ಆ ಪ್ಯಾಥೋಜನ್ ಯಾವುದು ಅಂತ ನಿಮಗೆ ವೈವ ಕ್ವಶನ್ಸಲ್ಲೂ ಕೂಡ ಕೇಳ್ತಾರೆ. ನೆಕ್ಸ್ಟ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸು. ಸೊ ಟೋಟಲ್ 4 ಪ್ಯಾಥೋಜನ್ಸ್ಗಳಿದೆ, ಆ 4 ನೆನ್ಪಿಟ್ಕೊಂಡ್ರೆ ಸಾಕು. ಪ್ಲಾಸ್ಮೋಡಿಯಂ ವೈವ್ಯಾಕ್ಸು, ಇಟ್ ಕಾಸಸ್ ಮಲೇರಿಯಾ. ಸಿಂಪ್ಟಮ್ಸ್ಗಳು ಹೆಡ್ಏಕ್, ಮಸ್ಕ್ಯುಲರ್ ಪೇಯ್ನ್, ಲಾಸ್ ಆಫ್ ಅಪೆಟೈಟ್, ಯಾವುದಾದ್ರೂ ಸಿಂಪ್ಟಮ್ಸ್ಗಳನ್ನು ಅಥವಾ ಕ್ಯಾರೆಕ್ಟರ್ಗಳನ್ನು ನೀವು ಬರಿಬೇಕಾಗತ್ತೆ. ಇನ್ನು ಲಾಸ್ಟ್ನೇದು ಟ್ರೆಕೋಫೈಟಾನ್ ರುಬ್ರಮ್ ರಿಂಗ್ವಾರ್ಮ್ ಡಿಸೀಸ್ ಆ್ಯಂಡ್ ಯಾವುದಾದ್ರೂ ಕ್ಯಾರೆಕ್ಟರ್ಸ್ಗಳು, ಸಿಂಪ್ಟಮ್ಸ್ ಅಥವಾ ಕ್ಯಾರೆಕ್ಟರ್ಸ್ಗಳನ್ನು ನೀವು ಬರಿಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಎಫ್, ಇದಕ್ಕೂ ಅಷ್ಟೇ 2 ಮಾರ್ಕ್ಸು. ಐಡೆಂಟಿಫಿಕೇಷನ್ 1 ಮಾರ್ಕ್ ಇರುತ್ತೆ, 1 ಮಾರ್ಕ್ ಕಮೆಂಟಿಗೆ ಇರುತ್ತೆ. 2 ಕಮೆಂಟ್ಸ್ಗಳನ್ನು ಬರಿಬೇಕಾಗುತ್ತೆ. ಟೋಟಲ್ 2 ಕಮೆಂಟ್ಸ್, ಒಂದೊಂದಕ್ಕೆ ಹಾಫ್ ಮಾರ್ಕ್, ಹಾಗಾಗಿ 2 ಕಮೆಂಟ್ಸ್ಗಳನ್ನು ಬರಿಬೇಕಾಗತ್ತೆ. ನೋಡಿ, ಹೋಮೋಲಾಗಸ್ ಆರ್ಗನ್ಸು, ಅನಲಾಗಸ್ ಆರ್ಗನ್ಸು, ಹೌದಾ? ಎಫ್ ಅಲ್ಲಿ ಬರುವಂಥದ್ದು ಹೋಮೋಲಾಗಸ್ ಮತ್ತು ಅನಲಾಗಸ್ ಆರ್ಗನ್ಸ್ಗಳು. ಇಲ್ಲಿ ನೋಡಿ, ಮೊದಲನೇದು ಇದಕ್ಕೂ ಅಷ್ಟೇ, ನಿಮಗೆ ಏನು ಫೋಟೋಗ್ರಾಫ್ಗಳನ್ನು ತೋರಿಸಿರ್ತಾರೆ ಆ ಫೋಟೋಗ್ರಾಫ್ಗಳನ್ನೇ ಇಟ್ಟಿರ್ತಾರೆ, ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸ್ಪೆಸಿಮನ್ಸ್ ತೋರಿಸೋದು ಕಡಿಮೆ, ಸ್ಪೆಸಿಮನ್ಸ್ ತೋರಿಸಿದ್ರೆ ಅದನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ಮೊದಲನೇದು ಸ್ಕೇಲ್ ಯೂಸ್ ಆಫ್ ಆನಿಯನ್ ಆ್ಯಂಡ್ ಸ್ಪೈನ್ಸ್ ಆಫ್ ಅಪಂಚಿಯಾ. ನೋಡಿ, ಇದು ಚಾರ್ಟ್ ಐಡೆಂಟಿಫಿಕೇಷನ್ನು, ಆಯಿತಾ? ಆ್ಯಂಡ್ ಕೆಳಗಡೆ ಬರೀಬೇಕು, ದೀಸ್ ಆರ್ ಎಕ್ಸಾಂಪಲ್ ಫಾರ್ ಹೋಮೋಲಾಗಸ್ ಆರ್ಗನ್ಸ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸಲ್ಲಿ ಹೋಮೋಲಾಗಸ್ ಆರ್ಗನ್ಸಿಗೆ ಎಕ್ಸಾಂಪಲ್ಲು, ಒಂದು ಪಾಯಿಂಟಾ. ಆ್ಯಂಡ್ ಯಾವ ಪಾರ್ಟ್ ಮಾಡಿಫೈ ಆಗಿದೆ, ಏನಕ್ಕೆ, ಯಾವ ಫಂಕ್ಷನ್ಗೋಸ್ಕರ ಮಾಡಿಫೈ ಆಗಿದೆ, ಅದನ್ನು ವೈವಾದಲ್ಲೂ ಕೇಳ್ತಾರೆ ಮತ್ತು ನೀವು ಬರೀಲೂ ಕೂಡ ಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಹೋಮೋಲಾಗಸ್ ಆರ್ಗನ್ ಇನ್ ಅನಿಮಲ್. ನೋಡಿ, 4 limbs ಆಫ್ ಡಿಫ್ರೆಂಟ್ ವರ್ಟಿಬ್ರೇಟ್ಸ್, ಯಾವುದಾದ್ರು ಹೇಳಿರ್ತಾರೆ, ಬ್ಯಾಟ್, ಹ್ಯೂಮನ್. ಸೊ 4 limbs ಆಫ್ ಬ್ಯಾಟ್ ಆ್ಯಂಡ್ ಹ್ಯೂಮನ್. ಇಟ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಹೋಮೋಲಾಗಸ್ ಆರ್ಗನ್ಸ್ ಇನ್ ಅನಿಮಲ್ಸ್. ಓಕೆ? ಆ್ಯಂಡ್ 2 ಪಾಯಿಂಟ್ಸ್ಗಳು, ಏನು ಯಾವುದಕ್ಕೆ ಅಡಾಪ್ಟ್ ಆಗಿದೆ, ಏನು ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡ್ತಾ ಇದೆ, ಅದು ಸೇಮ್ ಫಂಕ್ಷನ್ನ, ಆರಿಜಿನ್ ಸೇಮಾ, ಅದೇನು ಅದನ್ನು ಬರಿಬೇಕಾಗುತ್ತೆ ನೀವು. ಓಕೆನಾ? ಇಲ್ಲಿ ಏನಿದೆ ಅದನ್ನು ಬೈ ಹ್ಯಾಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅನಲಾಗಸ್ ಆರ್ಗನ್ಸ್ ಇನ್ ಪ್ಲಾಂಟ್ಸ್, ಸ್ಟೋರೇಜ್ ಆಫ್ ರೂಟ್ ಆಫ್ ಕ್ಯಾರೋಟ್, ರೈಸೋಮ್ ಆಫ್ ಜಿಂಜರ್. ಸೊ ಮಾಡಿಫೈಡ್ ರೂಟ್ ಆಫ್ ಕ್ಯಾರೋಟ್ ಆ್ಯಂಡ್ ರೈಸೋಮ್ ಆಫ್ ಜಿಂಜರ್. ಓಕೆ, ಇದು ಅನಲಾಗಸ್ ಆರ್ಗನ್ಸ್ ಇನ್ ಪ್ಲಾಂಟ್ಸಲ್ಲಿ ಅನಲಾಗಸ್ ಆರ್ಗನ್ಸಿಗೆ ಎಕ್ಸಾಂಪಲ್ಲು. ಆರಿಜಿನ್ ಇಸ್ ಡಿಫ್ರೆಂಟ್ ಬಟ್ ಪರ್ಫಾರ್ಮ್ಸ್ ಸೇಮ್ ಫಂಕ್ಷನ್. ನೋಡಿ, 2 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ವಿಂಗ್ಸ್ ಆಫ್ ಇನ್ಸೆಕ್ಟ್ ಆ್ಯಂಡ್ ವಿಂಗ್ಸ್ ಆಫ್ ಬರ್ಡ್. ಓಕೆ, ಅನಲಾಗಸ್ ಆರ್ಗನ್ ಇನ್ ಅನಿಮಲ್ಸಿಗೆ ಎಕ್ಸಾಂಪಲ್ಲು. ಸೊ ವಿಂಗ್ಸ್ ಏನಕ್ಕೆ ಮಾಡಿಫೈ ಆಗಿದೆ, ಆರಿಜಿನ್ ಏನು, ಫಂಕ್ಷನ್ ಏನು, ಅದನ್ನು ನೀವು ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, ನೋಟ್ ಕೂಡ ಕೊಟ್ಟಿದ್ದಾರೆ, ಗೊತ್ತಿರಲಿ ನಿಮಗಷ್ಟೇ. ಹೋಮೋಲಾಗಸ್ ಆರ್ಗನ್ಸ್ ಆರ್ ಸಿಮಿಲರ್ ಇನ್ ಆರಿಜಿನ್ ಆ್ಯಂಡ್ ಸ್ಟ್ರಕ್ಚರ್ಸ್ ಬಟ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ ಅಥವಾ ಡಿಫ್ರೆಂಟ್ ಇನ್ ಫಂಕ್ಷನ್. ಅನಲಾಗಸ್ ಆರ್ಗನ್ಸ್ ಆರ್ ಡಿಸಿಮಿಲರ್ ಇನ್ ಆರಿಜಿನ್ ಆ್ಯಂಡ್ ಸ್ಟ್ರಕ್ಚರ್ ಬಟ್ ಸಿಮಿಲರ್ ಇನ್ ಫಂಕ್ಷನ್. ಓಕೆನಾ? ಸೊ ಇದು ಡಿಫ್ರೆನ್ಸು, ಅದನ್ನು ಬರಿಬೇಕಾಗತ್ತೆ. 4 ಇದೆ. ನಿಮಗೇನಾದರೂ ಎಕ್ಸ್ಟ್ರಾ ಚಾರ್ಟ್ಸ್ಗಳನ್ನು ತೋರಿಸಿದ್ರೆ ಅದಕ್ಕೆ 2 ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡಿರಿ. ಆದಷ್ಟು ಈ 4 ಚಾರ್ಟ್ಸ್ಗಳನ್ನೇ ಜಾಸ್ತಿ ಪ್ರಿಫರ್ ಮಾಡೋದು, ಇಡೋದು. ಇದು ಇಂಪಾರ್ಟೆಂಟ್ 4 ಚಾರ್ಟ್ಸ್ಗಳು. ನೋಡಿ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಫಸ್ಟು ರೆಕಾರ್ಡನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ನಿಮ್ಮ
ಲ್ಯಾಬ್ ಇನ್ಚಾರ್ಜ್ ಯಾರಿರ್ತಾರೆ ಲೆಕ್ಚರರ್ ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡು ಪ್ರಿನ್ಸಿಪಲ್ ಸೈನ್ ಹಾಕಿಸ್ಕೊಂಡು ಕಂಪ್ಲೀಟ್ ಬೈಂಡು ಮತ್ತು ಲೇಬಲ್ ಅದೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿರಬೇಕು. ಜೊತೆಗೆ ಏಪ್ರಾನ್, ಲ್ಯಾಬಿಗೆ ಬೇಕಾಗಿರುವಂಥ ಏಪ್ರಾನು, ಇನ್ಸ್ಟ್ರೂಮೆಂಟ್ಸ್ಗಳು ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿರಿ. ಇನ್ನು ಫೆಬ್ರವರಿ ಫಸ್ಟ್ ವೀಕಲ್ಲೇ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಏನೇನು ಪ್ರಿಪ್ರೇಷನ್ಸ್ ಬೇಕು ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡಿರಿ. ಜೊತೆಗೆ ಈಗ ನಾನು ಹೇಳಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಂಡಿರಿ. ಆ್ಯಂಡ್ ಈ ಏನೇನು ಪಾಯಿಂಟ್ಸ್ಗಳಿದೆ ಅದನ್ನು ನೀವು ಒಂದು ಕಡೆ ಬರೆದಿಟ್ಕೊಂಡು ಶೀಟಿಗೆ ಬರೆದಿಟ್ಕೊಂಡ್ರೆ ಭಾಳ ಈಸಿ ಆಗುತ್ತೆ. ಓಕೆ, ಎರಡೆರಡು ಲೈನ್ ಇದೆ. ಫಸ್ಟು A1, A2, A3, A4ಗೆ 2 ಲೈನ್ಸ್ ಇದೆ. ಆ 2 ಲೈನ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಅಥವಾ ಇನ್ನೂ ಒಂದು ಟ್ರಿಕ್ ಏನು ಅಂತ ಹೇಳಿದ್ರೆ, ಈ ಟ್ರಿಕ್ಗಳನ್ನು ಎಲ್ಲ ಕಡೆ ಫಾಲೋ ಮಾಡಲಿಕ್ಕೆ ಆಗಲ್ಲ, ಬಟ್ ಯಾವುದಾದ್ರೂ ಒಂದನ್ನಾದರೂ ನೀಟಾಗಿ ಪ್ರಾಕ್ಟೀಸ್ ಮಾಡಿರಲೇಬೇಕಾಗತ್ತೆ. ಫೈನಲಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಆ ಎಕ್ಸ್ಪೆರಿಮೆಂಟು ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನಿಮಗೆ ಯಾವ್ದು ಬರುತ್ತೆ ಅದು ಮಾಡಪ್ಪ ಅಂತ ಹೇಳ್ತಾರೆ, ಎಕ್ಸ್ಟರ್ನಲ್ ಏನಾದರೂ ಸ್ವಲ್ಪ ಫ್ರೀ ಆಗಿದ್ದರೆ. ಹಾಗಾಗಿ ಒಂದು ಎಕ್ಸ್ಪೆರಿಮೆಂಟನ್ನಾದರೂ ಅಟ್ಲೀಸ್ಟ್ ನೀವು ನೀಟಾಗಿ ಕಲ್ತಿರ್ಬೇಕಾಗತ್ತೆ. ನೀವು ಏನು ಬರೀದಲ್ಲೇ ಮಾರ್ಕ್ಸನ್ನು ಕೊಡೋದಕ್ಕೆ ಬರೋದಿಲ್ಲ. ನೀವೇನು ಹೇಳಲಿಲ್ಲ, ಏನು ಮಾಡಲಿಲ್ಲ ಅಂದರೂ ಬೇಕಾದರೆ ಮಾರ್ಕ್ಸ್ ಕೊಡ್ಬೋದು, ಆದರೆ ನೀವು ಆನ್ಸರ್ ಶೀಟಲ್ಲಿ ನಿಮ್ಮ ಆನ್ಸರು ನೀಟಾಗಿ ಇರಬೇಕಾಗತ್ತೆ. ಹಾಗಾಗಿ ಏನು ಬರೆದಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಸೊ ನೀಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಎರಡೆರಡು ಲೈನ್ಸ್ಗಳನ್ನು ಇಲ್ಲಿ ಎ ಎಕ್ಸ್ಪೆರಿಮೆಂಟಿಗೆ ಕಲ್ತ್ಕೊಳ್ಳಿ. ಬಿಗೂ ಅಷ್ಟೇ 4 ಪಾಯಿಂಟ್ಸ್ಗಳನ್ನು ಯಾವುದಾದ್ರೂ ಒಂದು ಸ್ಟೇಜ್ ಅಟ್ಲೀಸ್ಟ್ ನೋಡಿ, ಅಟ್ಲೀಸ್ಟ್ ಒಂದು ಸ್ಟೇಜನ್ನಾದರೂ, 4 ಸ್ಟೇಜ್ ಬಿಡಿ, ಒಂದು ಸ್ಟೇಜನ್ನಾದರೂ ಅದರ ನೇಮು ಮತ್ತು ಕ್ಯಾರೆಕ್ಟರ್ಸ್ಗಳನ್ನು ನೀಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿರಿ. ಮತ್ತು ಸಿಗೆ ನಿಮಗೆ ಆಲ್ರೆಡಿ ಹೇಳಿರ್ತಾರೆ, ಆ 5 ಚಾರ್ಟ್ಸ್ಗಳಲ್ಲಿ ಯಾವುದಾದ್ರೂ 2 ಅಥವಾ 3 ಅಂತ ಹೇಳಿರ್ತಾರೆ, ಅದನ್ನು ನೀಟಾಗಿ ನೋಡ್ಕೊಳ್ಳೇಬೇಕಾಗತ್ತೆ. ಮತ್ತು ಅದರ ಐಡೆಂಟಿಫಿಕೇಷನ್ನು. ಡಿನೂ ಅಷ್ಟೇ, ಆ ಸ್ಲೈಡ್ಸ್ಗಳು ನಿಮಗೆ ಅಲ್ಲಿ ನೋಡಿ ಲ್ಯಾಬಲ್ಲಿ ನೋಡಿ ಬರ್ಕೊಂಡಾಗ ಅದು ಗೊತ್ತಾಗುತ್ತೆ ಅಂತ ಅನಿಸುತ್ತೆ, ಬಟ್ ಎಕ್ಸಾಮಿನೇಷನ್ಗೆ ಹೋದಾಗ ಅದು ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ನೀಟಾಗಿ ಇನ್ನೊಂದು ಸತಿ ಬೇಕಾದರೆ ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಅದು ಆಟೋಸೋಮಲ್ ಡಾಮಿನೆಂಟಾ, ರಿಸೆಸಿವಾ, ಸೆಕ್ಸ್ ಲಿಂಕ್ ಡಾಮಿನೆಂಟಾ, ಸೆಕ್ಸ್ ಲಿಂಕ್ ರಿಸೆಸಿವಾ, ಅದನ್ನು ನೀಟಾಗಿ ಬರೀಬೇಕು. ಆ್ಯಂಡ್ ಹೀಗೆ ಇಲ್ಲೂ ಅಷ್ಟೇ, ನಾನು ಇನ್ನೊಂದು ಸತಿ ಹೇಳಿದ್ದೀನಿ ನೋಡಿ, ಅಲ್ಲಿ TS ಆಫ್ ಮೆಮೇಲಿಯನ್ ಟೆಸ್ಟಿಸ್ ಬರೀಬೇಕು, TS ಆಫ್ ಮೆಮೇಲಿಯನ್ ಓವರಿ ಅದನ್ನೇ ಬರೀಬೇಕು, ಅಲ್ಲಿ ಮಿಸ್ ಮಾಡೋಂಗಿಲ್ಲ. ಮತ್ತು ಇಲ್ಲಿ ಯಾವ ಪ್ಯಾಥೋಜನ್ನು, ಯಾವ ಡಿಸೀಸು ಬರೀದಂಗೆ ಬರೀಬೇಕಾಗುತ್ತೆ. ಮತ್ತು 2 ಸಿಂಪ್ಟಮ್ಸ್ಗಳು ಅಥವಾ ಕ್ಯಾರೆಕ್ಟರ್ಸ್ಗಳನ್ನು ಬರೀಬೇಕಾಗುತ್ತೆ. ಹೀಗೆ 4 ಪ್ಯಾಥೋಜನ್ಸ್ ಇದೆ, 4ರಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ತಾರೆ. ಆ್ಯಂಡ್ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಪ್ರೀವಿಯಸ್ ಬ್ಯಾಚ್ಗೆ ಯಾವ್ದು ಇಟ್ಟಿರ್ತಾರೆ ಅದು ಬಿಟ್ಟು ಬೇರೆದು ಕೊಡ್ತಾರೆ, ಅಥವಾ ಆ ಎಕ್ಸ್ಪೆರಿಮೆಂಟ್ಸ್ಗಳಲ್ಲೇ ಕೊಡ್ತಾರೆ ಅಂತಂದರೆ ಅದು ತಪ್ಪು. ಓಕೆನಾ, ಯಾವುದು ಬೇಕಾದರೂ ರಿಪೀಟ್ ಆಗ್ಬೋದು ಅಥವಾ ಕೊಡದೇನೇ ಇರ್ಬೋದು. ಆ್ಯಂಡ್ ಬೆಳಗ್ಗೆ ಬ್ಯಾಚಿಗೆ ಎಂಟಮೀಬಾ ಹಿಸ್ಟೋಲಿಟಿಕಾ ಕೊಟ್ಟಿದ್ದಾರೆ, ಸೆಕೆಂಡ್ ಬ್ಯಾಚಿಗೆ ಆಸ್ಕ್ಯಾರಿಸ್ ಕೊಟ್ಟಿದ್ದಾರೆ, ನಮಗೆ ಟ್ರೈಕೋಫೈಟನ್ ಕೊಡ್ತಾರೆ ಅಥವಾ ಪ್ಲಾಸ್ಮೋಡಿಯಂ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಆ ಥರ ಆಗಲ್ಲ, ರಿಪೀಟ್ ಆಗಬಹುದು. ಓಕೆ, ಒಂದನ್ನೇ 3 ಬ್ಯಾಚಿಗೂ ಇಡ್ಬೋದು, ಅದೇನು ಸಮಸ್ಯೆ ಆಗಲ್ಲ. ಸೊ ನೀವು ಆ ಥರ ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡಬೇಡಿ. ಪ್ಯಾಥೋಜನ್ಸ್ಗಳು ಅಷ್ಟನ್ನು ಕೂಡ ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ F-ಅಲ್ಲೂ 4 ಫೋಟೋಗ್ರಾಫು, ಇದನ್ನಂತೂ ಕಲೀಲೇಬೇಕಾಗುತ್ತೆ. ಅದರ ಐಡೆಂಟಿಫಿಕೇಷನ್ ಮತ್ತು ಪಾಯಿಂಟ್ಸ್ಗಳನ್ನು ನೀಟಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.